ಇವತ್ತು ನಮ್ಮ ಜೊತೆ ಇರುವಂತಹ ವ್ಯಕ್ತಿ ತುಂಬಾನೇ ಸ್ಪೆಷಲ್ ಕಣ್ರೆ. ಮೈ ತುಂಬಾ ಗೋಲ್ಡ್ ಹಾಕಿದ್ರು ಕೂಡ ಆ ಮನಸ್ಸಿಗೆ, ಆ ಗತ್ತಿಗೆ, ಆ ಹೆಸರಿಗಿರುವಂತ ತಾಕತ್ತು ನಿಜವಾಗ್ಲೂ ಕೂಡ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಛಲ ಹುಟ್ಟಿದ ಯಾವಾಗ ಅಂತ. ಬಡವನೇ ಹುಟ್ಟೋ ತಪ್ಪಲ್ಲ, ಬಡವನೇ ಸಾಯೋ ತಪ್ಪು ಅಂತ. ಗೋಲ್ಡ್ ಅಂತ ಬಂದಿದ್ ಯಾವಾಗ ಅಂತ. ಆಲ್ರೆಡಿ ನನ್ನನ್ನು ನಂಬಿಸಿ ಈ ಥರ ಕುತ್ತಿಗೆ ಕೋದು ನಡು ರೋಡಲ್ಲಿ ಬಿಟ್ಟಿದ್ರೆ ನೀವು, ಬಟ್ ಇದಕ್ಕೆ ಒಂದಿಲ್ಲ ಒಂದಿನ ಉತ್ತರ ಕೊಟ್ಟೇ ಕೊಡ್ತೀನಿ ಸರ್ ನಾನು ಅಂತ ಹೇಳ್ಬಿಟ್ಟು ಅವತ್ತು ರಾತ್ರಿ ಅವ್ರಿಗೆ ಹೇಳಿ ಬರ್ತೀನಿ. ಆದ್ರೆ ಈ ಮೈ ಮೇಲೆ ಏನು ಕಾಣ್ತಾ ಇಲ್ಲ, ಬಹಳ ಸಿಂಪಲ್ ಆಗಿದ್ದೀರಾ. ಸುದೀಪ್ ಸರ್ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಒಂದು ಮಾತು ಹೇಳ್ತಾರೆ, ಗೋಲ್ಡ್ ಹಾಕ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಸೂರಿ, ಗೋಲ್ಡ್ ಅಂತ ಮನ್ಸಿದೆ ನಿನಗೆ ಅಂತ ಹೇಳ್ತಾರೆ. ಏನ್ ಸರ್ ಇಷ್ಟು ಲಕ್ಷಣ ಕಾಣ್ತಾ ಇದ್ರೆ ಚಿನ್ನ ಇಲ್ಲೇ? ಥ್ಯಾಂಕ್ ಯು ಸರ್. ಯಾವತ್ತಾದ್ರೂ ಅನ್ಸಿದೆಯಾ ನಾನು ವಾಪಸ್ ಹೋಗ್ಬಿಡ್ಬೇಕಪ್ಪ, ಸಾಕು ನನಗೆ ಬೆಂಗಳೂರು ಶಿವನ? ಬಂದ ವಸ್ತ್ರಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡಿದ್ದೆ ಒಂದು ವಾರ. ಅವಾಗ ನನಗೆ ಅನ್ನಿಸ್ತಾ ಇತ್ತು, ಯಾಕೆ ಬೇಕು ಈ ಜೀವನ? ಮಣ್ಣಿನ ಮಗದಿಂದ ಹಿಡಿದು ಬಂಗಾರದ ಮನುಷ್ಯ ಆಗುವವರೆಗೂ ತುಂಬಾ ಏಳು ಬೀಳುಗಳನ್ನು ನೋಡಿದ್ದೀನಿ, ತುಂಬಾ ಕಡೆ ಕೆಲಸ ಮಾಡಿದ್ದೀನಿ, ತುಂಬಾ ಮನೆಗಳಿಗೆ ಅಲ್ದಿದ್ದೀನಿ, ತುಂಬಾ ಜನರ ಕಾಲು ಹಿಡಿದಿದ್ದೀನಿ. ಅವತ್ತು ನಿಂತಿರೋ ವ್ಯಕ್ತಿಗಳು ಇವತ್ತು ನನ್ನ ಜೊತೆಗೆ ನಿಂತಿದ್ದಾರೆ. ಬಟ್ ಗೊತ್ತಿಲ್ಲ, ಇವತ್ತು ನನ್ನ ಲೈಫಲ್ಲಿ ಅರ್ಧಕ್ಕೆ ಉಳಿದಂಥ ಒಂದು ಚಾಪ್ಟರ್ ಅಂದ್ರೆ ಬಿಗ್ ಬಾಸ್. ಎಸ್, ರಾಜಕಾರಣಕ್ಕೆ ಏನಾದರೂ ಬರ್ಬೇಕು ಅನ್ನೋ ಆಸೆ ಇದೆಯಾ? ಜನಸೇವೆ ಮಾಡ್ಬೇಕು ಅಂತ ಇದೆ ಅಷ್ಟೇ. ಜನಸೇವೆ, ಜನಾರ್ದನ ಸೇವೆ. ಎಲ್ಲ ರಾಜಕಾರಣಿಗಳು ಇದೇ ಹೇಳೋದಲ್ವಾ ಬಂದ್ಮೇಲೆ? ಎಲ್ರದ್ದು ಬೇರೆ, ನಾನೇ ಬೇರೆ. ಸಿನಿಮಾ ಲೈಫ್ಗಿಂತ ರಿಯಲ್ ಲೈಫ್ ಜಗತ್ತಿ ತುಂಬಾ ಚೆನ್ನಾಗಿದೆ. ಸಾಕ, ತುಂಬಾ ಪಾಠ ಕಲಿಸ್ಬಿಟ್ಟಿದ್ದೀನಿ ನಿನ್ನೆ. ಹಾಯ್, ಹಲೋ, ನಮಸ್ಕಾರ. ಪಬ್ಲಿಕ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾ. ಎಸ್, ಇವತ್ತು ನಮ್ಮ ಜೊತೆ ಇರುವಂತಹ ವ್ಯಕ್ತಿ ತುಂಬಾನೇ ಸ್ಪೆಷಲ್ ಕಣ್ರೆ, ತುಂಬಾನೇ ಸ್ಪೆಷಲ್. ಬಂಗಾರದಂತಹ ಮನಸ್ಸು, ಮೈ ತುಂಬಾ ಗೋಲ್ಡ್ ಹಾಕಿದ್ರು ಕೂಡ ಆ ಮನಸ್ಸಿಗೆ, ಆ ಗತ್ತಿಗೆ, ಆ ಹೆಸರಿಗಿರುವಂತ ತಾಕತ್ತು ನಿಜವಾಗ್ಲೂ ಕೂಡ ನಮಗೆ ಒಂದಿಷ್ಟು ಹೆಮ್ಮೆ ಅನ್ಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅಂತಾನೆ ಫೇಮಸ್ ಆದವರು. ಅಂದ್ರೆ ಒಂದು ಸಣ್ಣ ಹಳ್ಳಿಯಿಂದ ಹುಟ್ಟಿ ಇಲ್ಲಿವರೆಗೂ ಕೂಡ ಬಂದು ಬೆಂಗಳೂರಿಗೆ ಬಂದು ಅದಾದ ನಂತರ ತಿರುಗಿ ನೋಡ್ಲೇ ಇಲ್ಲ. ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಛಲ, ಆ ಹಠ ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಆ ಒಂದು ತುಡಿತಾ ಇತ್ತು ಅವ್ರ ಹತ್ರ. ಇಲ್ಲ, ಏನೋ ಒಂದು ಸಾಧನೆ ಮಾಡಬೇಕು 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 ಅನ್ನುವಂಥ ಆ ಸಾಧನೆ ಮಾಡುವ ಮೂಲಕ ಇದೀಗ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಕೂತಿದ್ದಾರೆ ಗೋಲ್ಡ್ ಸುರೇಶ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಸೂಪರ್. ಬಹಳ ದಿನ ಆದ ನಂತರ ಈಗ ಸಿಗ್ತಾ ಇದ್ದೀರಾ, ಹೇಗಿದೆ? ಹೌದು, ಚೆನ್ನಾಗಿದೆ. ಆಫ್ಟರ್ ಬಿಗ್ ಬಾಸ್ ಹೊಸ ಜರ್ನಿ, ಅನ್ಕೊಳ್ದೇ ಇರುವಂತ ಒಂದು ಅಭಿಮಾನಿಗಳ ಬಳಗ, ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಪ್ರೀತಿ ಎಲ್ಲೋ ಒಂದು ಇದ್ದಂತ ವ್ಯಕ್ತಿಗೆ ಒಂದು ಇಷ್ಟೊಂದು ಪ್ರೀತಿ ಕೊಡ್ತಾ ಇದಾರೆ ಜನ ಅನ್ನೋದನ್ನ ಅದನ್ನ ತುಂಬಾ ಒಂಥರ ತುಂಬಾ ಖುಷಿ ಆಗ್ಬಿಡುತ್ತೆ ಇದೆಲ್ಲ ನೋಡಿದಾಗ. ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಂಗಳೂರಿಗೆ ಬಂದ ನಂತರ ಒಂದು ಕಡೆ ಜೀವನ ಆರಂಭ ಮಾಡ್ತೀರಾ. ಸೊ ಮೊದಲನೇದಾಗಿ ಹೇಗಿತ್ತು ಜೀವನ ಅಂತಂದಾಗ? ಆ ನಾವು ಹುಟ್ಟುತ್ತಾ ಏನು ಸಿಟಿಯಿಂದ ಏನು ಬೆಳೆದವರಲ್ಲ. ಆಕ್ಚುಲಿ ಹಳ್ಳಿಯಿಂದ ಬೆಳೆದಂಥವನು. ನಮ್ಗೆ ಅಂತ ಒಂದು ಜಮೀನಿದೆ ಊರಲ್ಲಿ. ದೊಡ್ಡ ಕೂಡು ಫ್ಯಾಮಿಲಿ ನಮ್ದು. ದೊಡ್ಡ ಕುಟುಂಬ ಅಂತ ಕೇಳ್ಬಟ್ಟೆ ನಾನು. 8ನೇ ಮಗ ಅನ್ನುವಂಥದ್ದು, ಅದರಲ್ಲಿ ಕೂಡ ಬಿಗ್ ಫ್ಯಾಮಿಲಿ ಅಂತಂದಾಗ ಅದು ಆ ಮಜಾನೇ ಬೇರೆ ಇರುತ್ತೆ. ಹೌದು. ಏನಾಯ್ತು ಅಂದ್ರೆ ನಮ್ಮ ತಂದೆ ತಾಯಿಗೆ 8 ಜನ ಮಕ್ಕಳು ನಾವು. 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಆದ್ರೆ ನನ್ನ ತಮ್ಮ ಚಿಕ್ಕವನು, ಅವನಿಗಿಂತ ದೊಡ್ಡವನು ನಾನು. ನಮ್ ಓದು ಮಿಡಲ್ ಕ್ಲಾಸ್ ಇಂದಾನೆ ಸ್ಟಾರ್ಟ್ ಆಗಿ ಹಳ್ಳಿಯಲ್ಲೇ ಸ್ಟಾರ್ಟ್ ಆಗಿ ಆಮೇಲೆ ಅಲ್ಲಿಂದ ನನ್ನನ್ನ ಒಂದ್ ಸ್ವಲ್ಪ ಉಡಾಳ ತುಂಡತನ ಮಾಡ್ತಿದ್ದೆ ಜಾಸ್ತಿ ಅಂತೇಳಿ ಮನ್ಯಾಗ ಏನಂತಂದ್ರು, ನನ್ನನ್ನ ಹಾಸ್ಟೆಲ್ಗೆ ಇಟ್ರು. ಸುತ್ತೂರು ಮಠಕ್ಕೆ ಕಳ್ಸಿದ್ರು. ಓಕೆ. ಸುತ್ತೂರು ಮಠದಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಬಂದು ಊರಲ್ಲಿ ಕಾಲೇಜ್ ಮಾಡೋಣ, ಏನಾರು ಮಾಡೋಣ ಅಂತ ಅನ್ಕೊಂಡ್ರು. ಬಟ್ ಯಾಕೋ ಗೊತ್ತಿಲ್ಲ, ವಿದ್ಯೆ ನಮ್ಮ ತಲೆಗೆ ಹತ್ತಲಿಲ್ಲ. PUC ಅಡ್ಮಿಷನ್ ಮಾಡಿದಷ್ಟೇ ಗೊತ್ತು ನನಗೆ. ಅದಾದ್ಮೇಲೆ ನಾನು ಕಾಲೇಜ್ ಮುಖಾನೂ ನೋಡ್ಲಿಲ್ಲ. ಅಲ್ಲಿಂದ ವಾಪಸ್ ನಾನು ಬೆಂಗಳೂರಿಗೆ ಮನೇಲಿ ಹೇಳ್ದೆ ಕೇಳ್ದೆ, ಮನೆ ಜಗಳ ಮಾಡ್ಕೊಂಡು ರಾತ್ರಿ ಮನೆ ಬಿಟ್ಟು ಓಡಿ. ಅದನ್ನ ಕೇಳ್ಪಟ್ಟೆ, ನೆಸ್ಕಿನ್ ಜಾವದಲ್ಲಿ ಮನೆ ಬಿಟ್ಬಿಡ್ತೀರಾ, ನೇರವಾಗಿ ಬೆಂಗಳೂರು ಹತ್ರ ಮುಖ ಮಾಡ್ಬಿಡ್ತೀರಾ. ಹೌದು. ಆ ಹಠ ಹುಟ್ಟಿದ್ ಹೇಗೆ ಅಂತಂದ್ರೆ, ನಾನು ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ನುವಂಥ ಛಲ ಹುಟ್ಟಿದ್ ಯಾವಾಗ ಅಂತ? ರೈತನ ಮಗನಾಗಿ ಹುಟ್ಟೋದು ತಪ್ಪಲ್ಲ. ಹುಟ್ಟಿದ್ಮೇಲೆ ಏನಾರು ಒಂದು ಸಾಧನೆ ಮಾಡ್ಬೇಕು.
ತುಂಬಾ ಒಂದು ಗಾದೆ ಇದೆ, ಬಡವನಾಗ ಹುಟ್ಟೋ ತಪ್ಪಲ್ಲ, ಬಡವನಾಗ ಸಾಯೋ ತಪ್ಪು ಅಂತ. ಸಾಯೋ ತಪ್ಪು ಅಂತ. ಆ ಥರ ನಮಗೆ ಫ್ಯಾಮಿಲಿ ಕಡೆ ವೆಲ್ ಸೆಟಲ್ಡ್, ಏನೂ ತೊಂದರೆ ಇಲ್ಲ. ಜಮೀನಿತ್ತು, ವ್ಯವಸಾಯ ಇತ್ತು. ಅಣ್ಣಂದ್ರಿಬ್ರು ವ್ಯವಸಾಯ ಮಾಡ್ತಾ ಇದ್ರು, ತಂದೆನೂ ವ್ಯವಸಾಯ ಮಾಡ್ಕೊಂಡು ಬಂದಂಥವ್ರು. ವ್ಯವಸಾಯ ಮಾಡ್ಕೊಂಡು ಹೋಗಿದ್ರೆ ನಂದು ವ್ಯವಸಾಯ ಜೀವನ ಆಗ್ಬಿಡೋದು. ಬಟ್ ನಾನು ಓದಿದ್ದು ಮೈಸೂರಲ್ಲಿ ಇರೋದ್ರಿಂದ ನನಗೆ ಈ ವಾತಾವರಣ ನೋಡ್ತಾ ಇದ್ದೆ, ಜನಗಳನ್ನ ನೋಡ್ತಾ ಇದ್ದೆ. ನನಗೆ ಅಲ್ಲಿ ಅನ್ಸೋದು, ಯಾಕೆ ನಾವು ಅವ್ರ ಥರ ಆಗ್ಬಾರ್ದು, ಯಾಕೆ ನಾವು ಹೋಗಿ ಸಿಟಿಗೆ ಸೆಟ್ಲ್ ಆಗಬಾರ್ದು, ಯಾಕೆ ಸಿಟಿಯಲ್ಲಿ ಹೋಗ್ಬಿಟ್ಟು ಒಂದು ಮನೆ ಮಾಡಬಾರ್ದು, ಯಾಕೆ ಸಿಟಿಯಲ್ಲಿ ಹೋಗ್ಬಿಟ್ಟು ನಾವೊಂದು ಜೀವನ ಆರಂಭ ಮಾಡಬಾರ್ದು, ಯಾಕೆ ನಾವೊಂದು ಕಾರ್ ತಗೋಬಾರ್ದು ಅನ್ನೋದೆಲ್ಲ ಅವಾಗಲೇ ನನಗೆ ಕನಸು ಕಾಣ್ತಿದ್ದೆ. ಪ್ರತಿದಿನ ಕನಸು ಕಾಣ್ತಾ 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 ಆ ಕನಸು ಇಲ್ಲಿಗೆ ಬಂದು ನಿಂತಿದೆ ಇವಾಗ. ಎಸ್, ಆ ಛಲ ಹುಟ್ಟದ ಅಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಬೇರೆಯವರು ಒಂಥರ ಇನ್ಸ್ಪೈರ್ ಇರ್ತಾರೆ, ಇಲ್ಲ ನಾನು ಇವ್ರ ಥರನೇ ಬೆಳಿಬೇಕು ಅನ್ನುವಂಥದ್ದು. ಸುರೇಶ್ ಅನ್ನೋದಕ್ಕೆ ಗೋಲ್ಡ್ ಅಂತ ಬಂದಿದ್ ಯಾವಾಗ ಅಂತ? ಆ್ಯಕ್ಚುಲಿ ನಾನು 2016-17ರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತೇನೆ, ಇಲ್ಲಿ ಬೆಂಗಳೂರು ವಿಜಯನಗರದಲ್ಲಿ. ಆ ಓನರು ತುಂಬ ಗೋಲ್ಡ್ ಹಾಕ್ತಾ ಇರ್ತಾರೆ. ಬಟ್ ಒಂದು ಸಮ್ ಅಮೌಂಟ್ಗೆ ನನಗೂ ಅವ್ರಿಗೂ ಅಗ್ರಿಮೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ಮಾಡ್ತಾ ಇರೋ ಪ್ರಾಜೆಕ್ಟ್ಗೆ ಒಂದು ಸಮ್ ಅಮೌಂಟ್ ಅಡ್ವಾನ್ಸ್ ಕೊಡ್ತಾರೆ, ಒಂದು 15 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ಆ ಒಂದು ನಂಬಿಕೆ ಮೇಲೆ ನನಗೆ ಸ್ಟಾರ್ಟಪ್ ಮಾಡೋದ್ರ ಟೈಮಲ್ಲಿ 15 ಲಕ್ಷ ಅಮೌಂಟ್ ಕೊಟ್ಟು ಬಿಸ್ನೆಸ್ ನೀನು ಕೆಲಸ ಮಾಡಪ್ಪ ಅಂತ ಕೊಟ್ಟಾಗ ನನಗೆ ತುಂಬ ಖುಷಿ ಆಗುತ್ತೆ. ಹೌದು. ಅವ್ರ ಗೋಲ್ಡ್ ಹಾಕ್ತಾ ಇದ್ದಾರೆ, ಅವ್ರನ್ನ ತುಂಬ ನಂಬಿಬಿಡ್ತೀನಿ ನಾನು. ಇಲ್ಲ, ತುಂಬ ದೊಡ್ಡ ಮನುಷ್ಯರು, ಮೋಸ ಏನಾಗಲ್ಲ, ನಾನು ಒಪ್ಕೊಂಡಿರೋ ಅಮೌಂಟ್ಗೆ ನನಗೆ ಕೆಲಸ ಮಾಡಿಕೊಟ್ರೆ ನನ್ನ ದುಡ್ಡು ಕೊಡ್ತಾರೆ ಇವರು ಅಂತ ನಂಬಿಕೆ ಮೇಲೆ ನಾನು ಹೊರಗಡೆಯಿಂದ ಸಾಲ ಸೋಲ ಮಾಡಿ ನಾನು ದುಡ್ಡು ತಂದು ಹಾಕ್ತೀನಿ ಅದಕ್ಕೆ. ಒಂದು ದಿನ ರಾತ್ರಿ ನನ್ನನ್ನು ಕರೆದವ್ರು ಹೇಳ್ತಾರೆ, ಬೇಡ ಸುರೇಶ್, ನೀವು ಹೊರಗಡೆ ಹೋಗಿ ನಾವು ಬೇರೆಯವ್ರ ಕಡೆ ಕೆಲಸ ಮಾಡಿಸ್ಕೊತೀವಿ. ಆ ಕ್ಷಣಕ್ಕೆ ನನಗೊಂದು ಸೆಕೆಂಡ್ಗೆ ಹೆಂಗಾಗಿರ್ಬೇಕು ಸಿಚುವೇಶನ್, ದಿಗಿಲ್ ಬರ್ದಂಗಾಗಿತ್ತು. ಅವ್ರಿಗೆ ಅಷ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ಸರ್ ಇಲ್ಲ, ನಾನು ಆಲ್ರೆಡಿ ಕೈಯಿಂದ ನೀವು ಕೊಟ್ಟರು 15 ಲಕ್ಷಕ್ಕೆ ನಾನು ಕೈಯಿಂದ 15-20 ಲಕ್ಷ ದುಡ್ಡು ಹಾಕಿದ್ದೀನಿ ಸರ್, ದಯವಿಟ್ಟು ಆ ಅಮೌಂಟ್ ಕೊಟ್ಟರೆ ನಾನು ಹೋಗ್ತೀನಿ ಸರ್, ದಯವಿಟ್ಟು ಹಂಗೆ ಮಾಡ್ಬಿಡಿ ಸರ್ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೋತೀನಿ. ಬಟ್ ಆದರೂ ಕೂಡ ಅವ್ರು ಕೇವಲ ಬೇರೆಯವ್ರ ಮಾತೆಲ್ಲ ನಂಬ್ಕೊಂಡು ಅವ್ರು ಹೇಳ್ತಾರೆ, ಬೇರೆಯವ್ರೇನೋ ಹೇಳಿದ್ರು ಅಂತ, ಅವ್ರಿಗೆ ತುಂಬ ಕಮ್ಮಿಗೆ ಕೆಲಸ ಮಾಡ್ಬೋದಿತ್ತು, ಇಷ್ಟು ಅಮೌಂಟ್ಗೆ ಯಾಕೆ ಕೊಟ್ರಿ ಸುರೇಶ್ ಅಂತೇಳಿ. ಆಯಿತು ಅಂಥೇಳಿ ಏನೇನೋ ಮಾತುಕತೆ ಆಗಿ ನನ್ನನ್ನು ಹೊರಗಡೆ ಹಾಕ್ತಾರೆ. ಅವತ್ತ ನಾನು ಅವ್ರಿಗೆ ಹೇಳಿ ಬರ್ತೀನಿ, ಸರ್ ನಿಮ್ಮ ಹತ್ರ ದುಡ್ಡು, ಆಸ್ತಿ, ಬಂಗ್ಲೆ, ಕಾರು ಎಲ್ಲ ಇದೆ, ಹೌದು, ಇವತ್ತು ನನ್ನ ಹತ್ರ ಏನೂ ಇಲ್ಲ. ಆಲ್ರೆಡಿ ನನ್ನನ್ನು ನಂಬಿಸಿ ಈ ಥರ ಕುತ್ತಿಗೆ ಕೋದು ನಡು ರೋಡಲ್ಲಿ ಬಿಟ್ಟಿದ್ದೀರ ನೀವು. ಬಟ್ ಇದಕ್ಕೆ ಒಂದಿಲ್ಲ ಒಂದಿನ ಉತ್ತರ ಕೊಟ್ಟೇ ಕೊಡ್ತೀನಿ ಸರ್ ನಾನು ಅಂತ ಹೇಳ್ಬಿಟ್ಟು ಅವತ್ತು ರಾತ್ರಿ ಅವ್ರಿಗೆ ಹೇಳಿ ಬರ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ. ಅವತ್ತೇ ನಾನು ನಿರ್ಧಾರ ಮಾಡ್ತೀನಿ, ಏನು ಇವ್ರು ಗೋಲ್ಡ್ ಹಾಕೋದು, ಯಾಕೆ ನಾವು ಹಾಕ್ಬಾರ್ದಾ, ನಾವು ಹಾಕ್ಬೋದಲ್ಲ. ಚಿಕ್ಕದಾಗಿ ಒಂದೊಂದು ಲಕ್ಷ್ಮಿ ಪದಕದಿಂದ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ತೊಗೊಳಕ್ಕೆ. ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಒಂದು 5-10 ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಅದು ಇಲ್ಲಿಗೆ ಬಂದು ನಿಂತಿದೆ. ಆದ್ರೆ ಈಗ ಮೈ ಮೇಲೆ ಏನು ಕಾಣ್ತಾ ಇಲ್ಲ, ಬಹಳ ಸಿಂಪಲ್ ಆಗಿದ್ದೀರಾ. ಅದಕ್ಕೆ ಸುದೀಪ್ ಸರ್ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಒಂದು ಮಾತು ಹೇಳ್ತಾರೆ, ಗೋಲ್ಡ್ ಹಾಕ್ತಾ ಇದ್ರೇ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಸೂರಿ, ಗೋಲ್ಡ್ ಅಂತ ಮನ್ಸಿದೆ ನನಗೆ ಅಂತ ಹೇಳ್ತಾರೆ. ಅವತ್ತು ನಾನು ಅವ್ರಿಗೆ ಅದೇ ಸ್ಟೇಜ್ ಮೇಲೆ ಮಾಡ್ಕೊಡ್ತೀನಿ, ಸರ್ ನಾನು ಮೇಲಿಂದ ಗೋಲ್ಡ್ ಹಾಕಲ್ಲ ಅಣ್ಣ ಅಂತ ಹೇಳ್ತೀನಿ. ಆ ಒಂದು ಕಾರಣಕ್ಕೋಸ್ಕರ ನಾನು ಗೋಲ್ಡ್ನ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಗೋಲ್ಡು ನಾವು ತೋರ್ಪಡೆಗೆ ಹಾಕೋದಲ್ಲ. ಎಸ್, ಸುದೀಪ್ ಅಣ್ಣ ಹೇಳ್ದಾಗೆ, ಅಣ್ಣ ಅನ್ನೋದಕ್ಕಿಂತ ಅವ್ರು ನಮ್ಮ ದೇವರು. ಅವ್ರು ಹೇಳ್ದಾಗೆ ಜೀವನ ಬದಲಾಯಿಸ್ಬಿಟ್ಟಿದ್ದಾರೆ. ತೋರ್ಪಡಿಕೆಗೆ ನಾವು ಗೋಲ್ಡ್ ಹಾಕಿದ್ರೆ ಇವನ ಹತ್ರ ಗೋಲ್ಡ್ ಇದೆ, ದುಡ್ಡು, ಕಾರು, ಬಂಗ್ಲೆ ಎಲ್ಲ ಅದನ್ನು ತೋರಿಸ್ಕೊತಾನೆ, ಶೋ ಅಪ್ ಮಾಡ್ತಾನೆ ಅಂತ ಮಾತು ಬರುತ್ತೆ. ಬೇಡ, ಏನೇ ಇದ್ರು ನನ್ನ ಹತ್ರ ಇದ್ರೆ ಸಾಕು, ನನಗಿದ್ರೆ ಸಾಕು, ನಾನು ಅದನ್ನ ಹೊರಗಡೆ ತೋರಿಸ್ಕೊಳ್ಳೋದು ಯಾವುದೇ ಥರದ ಅವಶ್ಯಕತೆ ಇಲ್ಲ ಅಂತ ನನಗೂ ಕೂಡ ಅನ್ನಿಸ್ತದು. ಅದಕ್ಕೆ ಅದನ್ನ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ ಸರ್, ಈಗ ಆ ಬೆಂಗಳೂರಿಗೆ ಬಂದ ನಂತರ ಸೊ ಅವಾಗ ಯಾವತ್ತಾದ್ರೂ ಅನ್ಸಿದೆಯಾ, ನಾನು ವಾಪಸ್ ಹೋಗ್ಬಿಡ್ಬೇಕಪ್ಪ, ಸಾಕು ನನಗೆ ಬೆಂಗಳೂರು ಶಿವನ, ಯಾವತ್ತಾದ್ರೂ ಅವತ್ತು ಇದೆಯಾ ಅಂತ? ನಾನು ಬಂದ ಹೊಸದ್ರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಂಡಿದ್ದೆ 1 ವಾರ ಪೂರ್ತಿ. ಅವಾಗ ನನಗೆ ಅನ್ನಿಸ್ತಾ ಇತ್ತು, ಯಾಕೆ ಬೇಕು ಈ ಜೀವನ, ಇಷ್ಟೆಲ್ಲ ಕಷ್ಟಪಟ್ಕೊಂಡು ಊರಲ್ಲಿ ಹೋದ್ರೆ ಒಳ್ಳೆ ಮನೆ ಇದೆ, ತೋಟ ಇದೆ, ಊಟ 3 ಹೊತ್ತು ಊಟ ಎಲ್ಲ ಚೆನ್ನಾಗಿದೆ, ಯಾಕೆ ಬೇಕು ನನಗೆ ಅನ್ನಿಸ್ತಾ ಇತ್ತು. ಬಟ್ ಆದ್ರೂ ಕೂಡ ಅವತ್ತಿನ ನಾನು ನಿರ್ಧಾರ ಮಾಡ್ಕೊಂಡು ನಾನು ವಾಪಸ್ ಹೋಗ್ಬಿಟ್ಟಿದ್ರೆ ಇವತ್ತು ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅವತ್ತು ಹಠ ಮಾಡಿ ಮುಂದೆ ಏನಾಗುತ್ತಾಗ್ಲಿ ನೋಡೋಣ, ಬರೋಣ ಅಂತ ನಿಂತ್ಕೊಂಡೆ. ಅದಾದ್ಮೇಲೆ ಮಧ್ಯದಲ್ಲಿ ಸುಮಾರು ಬಿಸ್ನೆಸ್ ಅಲ್ಲಿ ಅಪ್ ಡೌನ್ಸ್ ಇದ್ದೇ ಇರ್ತವೆ. ಎಸ್, ಅದಿದ್ದಾಗ ಜೊತೆಗಿರುವಂಥ ಸ್ನೇಹಿತರುಗಳೇ ತುಂಬ ಮೋಸ ಮಾಡಿದಾಗ ಅವಾಗೆಲ್ಲ ಒಂದೊಂದ್ಸಲ ಅನಿಸಿದುಂಟು. ಬಟ್ ಆದರೂ ಕೂಡ ನಾನು ಯಾವತ್ತೂ ವಾಪಸ್ ಹೋಗ್ಬೇಕು ಅನ್ನೋ ನಿರ್ಧಾರ ಅಂತೂ ಮಾಡಲಿಲ್ಲ ನಾನು. ಮುಂದೆ ನುಗ್ಗೋಣ, ಅದೇನಾಗುತ್ತಾಗಲಿ. ಜೀವನದಲ್ಲಿ ಒಬ್ಬ ಮನುಷ್ಯ ಸೋಲ್ಬೋದು, ಸಾಯಕ್ಕಂತೂ ಸಾಧ್ಯ ಇಲ್ಲ. ಆ ಒಂದು ಹಠನ ತೊಟ್ಕೊಂಡು ಮುಂದೆ ಹೋಗೋಣ ಅನ್ಕೊಂಡು ಇವತ್ತು ಇಲ್ಲಿ ಬಂದು ನಿಂತಿದೆ ಜೀವನ. ಅಂದ್ರೆ ಅವತ್ತಿನ ದಿನ ನಿರ್ಧಾರ ಮಾಡ್ತೀರಾ, ನಾನು ಸೋತಿದ್ದೀನಿ ಹೊರತು ಸತ್ತಿಲ್ಲ ಅನ್ನುವಂಥದ್ದು.
ಅವತ್ತು ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನನಗೆ ತುಂಬಾ ಆ, ಸ್ವಲ್ಪ ಆಯ್ತು ಅಡೆತಡೆಗಳು. ನನ್ನನ್ನ ಕುಗ್ಸಕ್ಕೆ ಹೊರಗಡೆಯಿಂದ ತುಂಬಾ ಕಾಣದ ಕೈಗಳು ತುಂಬಾ ಪ್ರಯತ್ನ ಮಾಡಿದ್ರು. ಬಟ್ ಆದ್ರೂ ಕೂಡ ಅವ್ರ ಕಡೆಯಿಂದ ಏನೂ ಮಾಡಕ್ಕಾಗ್ಲಿಲ್ಲ. ಬಟ್ ವಾಪಸ್ ಕಮ್ ಬ್ಯಾಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದ್ದೀನಿ ಇವಾಗ. ಮೊದ್ಲಿನ್ಗಿಂತನೂ ತುಂಬಾ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೀನಿ ಇವಾಗ. ಚೆನ್ನಾಗಿ ನಡೀತಾ ಇದೆ. ತುಂಬಾ ಚೆನ್ನಾಗಿ ದೇವರ ನಡೀತಾ ಇದೆ ಇವಾಗ. ಆಶೀರ್ವಾದದಿಂದ. ಚೆನ್ನಾಗಿ ನಡೀತಾ ಇದೆ. ಒಬ್ರು ಆ, ನನ್ನ ತಟ್ಟೆಲಿ ಅನ್ನ ಒಬ್ರು ಕಿತ್ಕೊಂಡ್ರೆ ಅವ್ರ ತಟ್ಟೆಲಿ ಕಿತ್ತೋದಾಗ ಇನ್ನೊಬ್ರು ಬಂದೇ ಬರ್ತಾರೆ. ಇದು ಕಲಿಯುಗ ಇದು. ಕಲಿಯುಗ. ಮತ್ ನಾವ್ ಏನೇ ಮಾಡಿದ್ರು ಕೂಡ ಪಾಪ ಪುಣ್ಯ ಏನೇ ಇದ್ರು ಕೂಡ ಎಲ್ಲ ಇಲ್ಲೇ ಮಾಡಿ ಇಲ್ಲೇ ಬಿಟ್ಟು ಹೋಗ್ಬೇಕು. ಇನ್ಸ್ಟಾ ಕರ್ಮ ಅಂತ. ಇನ್ಸ್ಟಂಟ್ ಕರ್ಮ ಇಲ್ಲೇ ಬಿಟ್ಟು ಹೋಗ್ಬೇಕು. ಯಾವ್ದನ್ನು ಕೂಡ ತಗೊಂಡ್ ಹೋಗಲ್ಲ. ಆ ಆತರ ಇದ್ದಾಗ ಅವ್ರು ಅದನ್ನ ಯೋಚನೆ ಮಾಡ್ಬೇಕು. ಇವತ್ತಲ್ಲ ನಾಳೆ ಅವ್ರಿಗೊಂದು ಟೈಮ್ ಬಂದೇ ಬರುತ್ತೆ. ಸೊ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಈಗ ಗೋಲ್ಡ್ ಸುರೇಶ್ ಅವರು ಒಂದ್ ಕಡೆ ಬಿಸ್ನೆಸ್ ಮ್ಯಾನ್ ಆಗಿಲ್ಲ ಅಂತಂದ್ರೆ ಏನ್ ಆಗ್ತಾ ಇದ್ರು, ಜೀವನದಲ್ಲಿ ಏನ್ ಅನ್ಕೊಂಡಿದ್ರು ಅಂತ ಇದನ್ನ ಹೊರತುಪಡಿಸಿದ್ರೆ? ನಾನು ಅವತ್ತೇ ಅನ್ಕೊಂಡ್ ಬಂದಿದ್ದೆ, ಹ್ಮ್. ಒಳ್ಳೆ ಯಾವ್ದಾರ ಒಂದ್ ಒಳ್ಳೆ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರೋಣ. ಒಂದ್ ಜೀವನ ಮಾಡಕ್ಕಷ್ಟು ಒಂದ್ ಮಟ್ಟಕ್ಕೆ ಒಂದು ಸ್ಯಾಲ್ರಿ ಸಿಕ್ಕರೆ ಸಾಕು. ಅದನ್ನ ಇಟ್ಕೊಂಡು ಜೀವನ ಮಾಡೋಣ. ಅದು ಏನೂ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೊನೆಗೆ ನಮ್ ತೋಟ ಇದೆ, ಹೋಗ್ಬಿಟ್ಟು ವ್ಯವಸಾಯ ಮಾಡ್ಕೊಂಡು ರೈತನಾದ್ರೂ ಆಗ್ಬೋದು ಅಂತ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಬಟ್ ಬಿಸ್ನೆಸ್ ಅನ್ನೋ ಲಕ್ಷ್ಮಿ ನನ್ನನ್ನ ಕೈ ಹಿಡಿದು ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದಾಳೆ. ಓಕೆ, ಮಣ್ಣಿನ ಮಗದಿಂದ ಹಿಡಿದು ಬಂಗಾರದ ಮನುಷ್ಯ ಆಗುವವರೆಗೂ ಜರ್ನಿ ಅಂತೂ ಸಿಕ್ಕಾಬಡೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬಾ ಏಳುಬೀಳುಗಳನ್ನ ನೋಡಿದ್ದೇನೆ. ಸುಮಾರು ನಾನು ಸ್ಟಾರ್ಟ್ ಮಾಡಿದ್ದು 2015ರಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಬೆಂಗಳೂರಿಗೆ ಬಂದಿದ್ದು 2011ರಲ್ಲಿ. ಒಟ್ಟು ಅದ್ರ ಮಧ್ಯೆ ನಾನು ಪಟ್ಟಿರುವಂತ ಸ್ಟ್ರಗಲ್ ತುಂಬಾ ಇದೆ. 4 ವರ್ಷದಲ್ಲಿ. ತುಂಬಾ ಕಡೆ ಕೆಲಸ ಮಾಡಿದ್ದೀನಿ, ತುಂಬಾ ಮನೆಗಳಿಗೆ ಅಲ್ದಿದ್ದೀನಿ, ತುಂಬಾ ಜನರ ಕಾಲು ಹಿಡಿದಿದ್ದೀನಿ. ಬಟ್ ಆ ಟೈಮಲ್ಲಿ ಸ್ವಲ್ಪ ಜನ ವ್ಯಕ್ತಿಗಳು ನನ್ನ ಜೊತೆಗೆ ನಿಂತ್ಕೊಂಡ್ರು. ಆ ಅವತ್ತು ನಿಂತಿರೋ ವ್ಯಕ್ತಿಗಳು ಇವತ್ತು ನನ್ನ ಜೊತೆಗೆ ನಿಂತಿದ್ದಾರೆ. ಅದು ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಸುರೇಶ್, ನೀನೇನೋ ಒಂದು ಮಾಡ್ತೀಯ, ನೀನ್ ಮಾಡು, ನಾವು ನಿನ್ ಜೊತೆಗೆ ಸಪೋರ್ಟಿಗೆ ಇದ್ದೀವಿ ಅನ್ನೋದೊಂದು ಅವ್ರು ಇವತ್ತು ನನಗೆ ಕೊಡ್ತಾರಲ್ಲ ಕಾನ್ಫಿಡೆನ್ಸು. ಅದ್ರ ಮುಂದೆ ಇನ್ ಯಾವ ಹಣ, ಇನ್ನೇನೇ ಬಂಗಾರ ಏನೇ ಇದ್ರೂ ಕೂಡ ಅದು ಯಾವ್ದು ಲೆಕ್ಕಕ್ಕೆ ಬರಲ್ಲ. ಒಬ್ಬ ವ್ಯಕ್ತಿ ನಾನು ನಿನ್ನ ಹಿಂದೆ ಇದ್ದೀನಿ ಸೂರಿ, ನೀನ್ ಮಾಡು ಸೂರಿ ಅಂತ ಹೇಳ್ತಾರಲ್ಲ, ಅದ್ರ ಮುಂದೆ ಇರೋ ಅಂತ ಶಕ್ತಿ ಬೇರೆ ಇನ್ಯಾವುದೂ ಇಲ್ಲ. ಎಸ್, ಅದೇ ಹೇಳೋದು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಆ ತರ ಗುರುಗಳು ಬಹಳಷ್ಟು ಜನ ನಿಂತಿದ್ದಾರೆ ನಿಮ್ಮ ಬೆನ್ನಿಂದೆ. ತುಂಬಾ ಜನ ನಿಂತಿದ್ದಾರೆ. ಅದರಲ್ಲಿ ವಿಶೇಷವಾಗಿರುವಂತ ವ್ಯಕ್ತಿಗಳು ಒಂದಿಬ್ಬರು 3 ಜನ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಹೆಸರನ್ನ ತಗೊಳ್ಳೋ ಅವಕಾಶ ಬಂದಾಗ ತಗೊಂತೀನಿ. ಅವ್ರನ್ನು ಪರಿಚಯನೂ ಮಾಡ್ಕೊಡ್ತೀನಿ ನನ್ನ ಜನರಿಗೆ. ಸೊ ಹಳ್ಳಿಯಲ್ಲಿ ಇದ್ದಾಗ ಹೇಗಿತ್ತು ತುಂಟಾಟ, ಆ ಲೈಫು ಅಂತಂದ್ರೆ ಈ ಬೆಂಗಳೂರು ಲೈಫ್ ಚೆನ್ನಾಗಿದೆಯಾ ಅಥವಾ ಹಳ್ಳಿ ಲೈಫ್ ಚೆನ್ನಾಗಿದೆಯಾ ಅಂತ? ಹಳ್ಳಿ ಲೈಫ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ನನಗೆ. ನಾನು ಹಾಸ್ಟೆಲಿಂದ ರಜಕ್ಕೆ ಹೋಗ್ತಾ ಇದ್ದಿದ್ದೆ ಬೇಸಿಗೆ ರಜಕ್ಕೆ. 1-2 ತಿಂಗಳು ಊರಲ್ಲಿ ಇರ್ತಿದ್ವಿ, ತುಂಟಾಟ ಮಾಡ್ತಾ ಇದ್ವಿ, ಆಟ ಆಡ್ತಾ ಇದ್ವಿ. ಹಳ್ಳಿ ಊಟ, ಹಳ್ಳಿ ಜೀವನ, ಹಳ್ಳಿ ಶೈಲಿ ಅದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರು ಜೀವನ, ಟ್ರಾಫಿಕ್ ಜೀವನ, ಅದೇ ಕಲ್ಮಶವಾದಂತ ಗಾಳಿ, ಕಲ್ಮಶವಾದಂತ ಊಟ, ಇದನ್ನ ಮಾಡ್ಕೊಂಡು ನಾವಿಲ್ಲಿ ಜೀವನ ಮಾಡ್ಬೇಕು. ಈಗಿನ ವಾತಾವರಣಕ್ಕೆ ನೋಡಿದ್ರೆ ಫುಡ್ ಈಗೆಲ್ಲ ನೋಡ್ಬಿಟ್ರೆ ಹಳ್ಳಿ ಜೀವನ ಚೆನ್ನಾಗಿದೆಪ್ಪ, ವಾಪಸ್ ಹೋಗಿ ಹಳ್ಳಿ ಸೆಟ್ಲ್ ಆಗೋಣ ಅಂತ ಅನ್ಸುತ್ತೆ. ಬಟ್ ನಾವು ಒಂದೊಂದ್ಸಲ ಹಂಗ ಅನ್ಸುತ್ತೆ. ಬಟ್ ಈಗ ನಾವು ಮಾಡಿರುವಂತ ಇದೇನೋ ಒಂದು ಏನೋ ಕಟ್ಬಿಟ್ಟಿದೀವಿ ಒಂದು ಸಾಮ್ರಾಜ್ಯನ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ನಾವು ಇರಬೇಕು ಸಿಟಿಯಲ್ಲಿ ಅನ್ನೋ ಒಂದು ಥಾಟ್ಸ್ ಇದೆ. ಊರಲ್ಲಿ ಹೋದಾಗ ಹೇಗಿದೆ ರೆಸ್ಪಾನ್ಸ್ ಇವಾಗ? ತುಂಬಾ ಚೆನ್ನಾಗಿದೆ. ಬಿಗ್ ಬಾಸ್ ಆದ ನಂತರ ಹೋದ ನಂತರ ಹೇಗಿತ್ತು? ತುಂಬಾ ಚೆನ್ನಾಗಿದೆ. ನಾನು ತೋಟದಲ್ಲಿ ಇದೀನಿ ಅಂತ ಗೊತ್ತಿದ್ರು ಕೂಡ ಅಲ್ಲೂ ಕೂಡ ಜನಗಳು ಬರ್ತಾರೆ. ನಮ್ಮ ಊರುಗಳಿಂದ ಹುಡುಗರುಗಳು ಬರ್ತಾರೆ. ಅಣ್ಣ, ನಾವು ನಿಮ್ ಜೊತೆಗೆ ಬರ್ತೀವಿ, ನಮಗೂ ಕೆಲಸ ಕೊಡಿ ಅಣ್ಣ ಬೆಂಗಳೂರಲ್ಲಿ, ನಾವು ನಿಮ್ ಜೊತೆ ನಿಂತ್ಕೊಂತೀವಿ ಅಂತೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಬಿಫೋರ್ ಬಿಗ್ ಬಾಸ್ ನನ್ನನ್ನ ರೆಕಗ್ನೈಸ್ ಮಾಡ್ತಾರೆ ಅಂತ ಜನಗಳೇ ಬೇರೆ, ಆಫ್ಟರ್ ಬಿಗ್ ಬಾಸ್ ನನ್ನನ್ನ ರೆಕಗ್ನೈಸ್ ಮಾಡ್ತಾರಂತ ಜನಗಳೇ ಬೇರೆ. ಸೊ ನೀವು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಮನೇಲಿ ನಾನು ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಗೊತ್ತಾಗ್ಬಿಟ್ಟಿದೆ ಅಂತಂದಾಗ ಹೇಗಿತ್ತು ರೆಸ್ಪಾನ್ಸ್, ಹೇಗಿತ್ತು ಅವಾಗ? ನನಗೆ ಬಿಗ್ ಬಾಸ್ ಅನ್ನೋ ಒಂದು ಜರ್ನಿ ನಾನ್ ಕನಸು ಕಂಡಿದ್ದು ಸುಮಾರು ವರ್ಷಗಳ ಹಿಂದೆ ನಾನು ಅನ್ಕೊಂಡಿದ್ದೆ. ಒಂದ್ಸಲ ಹೋಗ್ ಬರೋಣ, ಶೋ ಹೆಂಗಿರುತ್ತೆ ಏನಿರುತ್ತೆ ಒಳಗಡೆ ಅಂತ ಅನ್ಕೊಂಡಿದ್ದೆ. ಬಟ್ ಯಾವತ್ತು ನಾನು ಅನ್ಕೊಂಡಿದ್ದೆ ಅಷ್ಟೇ, ಬಟ್ ಒಳಗಡೆ ಹೋಗ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಓಕೆ. ಫಸ್ಟ್ ಟೈಮ್ ನನಗೆ ಕಾಲ್ ಬಂದಾಗ ಸುಮ್ನೆ ಯಾರೋ ಫ್ರ್ಯಾಂಕ್ ಮಾಡಕ್ ಮಾಡಿರ್ಬೇಕು ಅಂತ ನಾನು ಅನ್ಕೊಂಡೆ. ಆಮೇಲೆ ಅದು ಗೊತ್ತಾಯ್ತು. ನನ್ಗೆ ಗೊತ್ತಾದಾಗ ನಾನು ತುಂಬಾ ಜನಕ್ಕೆ ಏನ್ ಹೇಳಿರ್ಲಿಲ್ಲ. ಏನ್ ಹೇಳಿದ್ರಿ ಅವಾಗ? ನನ್ನ ವೈಫ್ ಹೇಳ್ದೆ, ಅದನ್ನ ಹೊರತುಪಡಿಸಿ ನಮ್ಮ ಅಕ್ಕನ್ಗೆ ಹೇಳ್ದೆ, ನಮ್ಮ ತಂದೆಗೆ ನಾನು ಹೇಳೇ ಇರ್ಲಿಲ್ಲ, ನಾನು ನಮ್ಮ ಅಣ್ಣಂದ್ರಿಗೂ ನಾನು ಹೇಳೇ ಇರ್ಲಿಲ್ಲ.
ಕೊನೆ 2 ದಿನ 3 ದಿನ ಇದೆ ಅಂದಾಗ ನಮ್ಮ ಅಣ್ಣಂದ್ರಿಗೂ ನಮ್ಮ ತಂದೆಗೂ ಗೊತ್ತಾಗಿದ್ದು ವಿಷಯ. ನನ್ನ ಸ್ನೇಹಿತರಿಗೆಲ್ಲ ಅವಾಗಲೇ ಗೊತ್ತಾಗಿದ್ದು. ನಾನು 2 ದಿನ ಇರ್ತಾ ನಾನು ಹೋಗ್ತಾ ಇದ್ದೀನಿ ಬಿಗ್ ಬಾಸ್ಗೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನನ್ನ ಬಿಸ್ನೆಸ್ನ ನೋಡ್ಕೋಬೇಕಾಗಿತ್ತು. ಅವ್ರದ್ದೆಲ್ಲ ಹ್ಯಾಂಡ್ ಓವರ್ ಮಾಡಿ ಜವಾಬ್ದಾರಿ ಕೊಡಬೇಕಾಗಿತ್ತು. ಆ ಒಂದು ಇದರಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಾಗಿದ್ದು. ಆ, ಹೋಗ್ಬೇಕಾದ್ರೆ ಫಸ್ಟ್ ಒಂದೇ ಕ್ವಶನ್ ಇದ್ದಿದ್ದು, ಹೋದ್ರೆ ಬಿಗ್ ಬಾಸ್ ಹೇಗೆ, ಇದು ನನ್ನ ಬಿಸ್ನೆಸ್ ಹೇಗೆ, ನೀನ್ ಬಿಗ್ ಬಾಸ್ ನಿನ್ ಬಿಸ್ನೆಸ್ ಹೇಗೆ, ಅದನ್ನ ಯಾರು ನೋಡ್ಕೊಂತಾರೆ ಹೆಂಗೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಕೊನೆಗೂ ನಾನು ಹೊರಗಡೆ ಬರ್ಬೇಕಾದ್ರೂ ನನ್ನ ಬಿಸ್ನೆಸ್ಸೇ ನನ್ನ ಕಾರಣ ಆಯ್ತು. ಅನ್ಕೊಂಡಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ನಾನು ಬಂದೆ. ಬಟ್ ಆದ್ರೂ ಬಿಗ್ ಬಾಸ್ ಮನೇಲಿ ಇರೋಷ್ಟು ದಿನ ಕೂಡ ನಾನು ಸ್ವಇಚ್ಛೆಯಿಂದ ನಾನು ಹೊರಗಡೆ ಬಂದೆ. ನಾನು ನನ್ನ ಒಂದು ಎಷ್ಟು ಎಫರ್ಟ್ ಇತ್ತು ಅಷ್ಟು ಎಫರ್ಟ್ನ ನಾನು ಕೊಟ್ಟು ನಾನು ಹೊರಗಡೆ ಬಂದಿದ್ದೀನಿ. ಹೊರಗಡೆ ಬಂದ ಮೇಲೆ ಎಷ್ಟೊಂದು ಜನ ನನಗೆ ಹೇಳಿದ್ದಾರೆ, ಸರ್ ನೀವು ಇರಬೇಕಿತ್ತು, ಸುರೇಶ್ ಅಣ್ಣ ನೀವು ಇರಬೇಕಿತ್ತು, ನೀವು ಫೈನಲ್ವರೆಗೆ ಇರ್ತಾ ಇದ್ರಿ, ಬಟ್ ನಿಮ್ಮನ್ನು ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಅಂತ ತುಂಬ ಜನ ಹೇಳಿದ್ದಾರೆ ನನಗೆ. ಬಟ್ ಗೊತ್ತಿಲ್ಲ, ಇವತ್ತು ನನ್ನ ಲೈಫಲ್ಲಿ ಅರ್ಧಕ್ಕೆ ಉಳಿದಂಥ ಒಂದು ಚಾಪ್ಟರ್ ಅಂದ್ರೆ ಬಿಗ್ ಬಾಸ್. ಎಸ್, ಅನ್ನದ ಬೆಲೆ ಗೊತ್ತಾಗಿದ್ದ ಅಲ್ಲೇ ಅಂತ. ಅನ್ನದ ಬೆಲೆ ಗೊತ್ತಾಗಿದ್ದು, ಉಪ್ಪಿನಕಾಯಿ ಬೆಲೆ ಗೊತ್ತಾಗಿದ್ದು ಅಲ್ಲೇ. ನಾವು ಮನೇಲಿ ಎಷ್ಟು ನೆಗ್ಲೆಕ್ಟ್ ಮಾಡ್ತಿರ್ತೀವಿ, ಬಟ್ ಅದು ಅಲ್ಲಿ ಕಲಿಸ್ಕೊಡುತ್ತೆ ಮನೆ ಒಂದೊಂದನ್ನು ಕೂಡ. ಎಸ್, ತುಂಬಾ ಕಲ್ತಿದ್ದೀನಿ ಬಿಗ್ ಬಾಸ್ ಮನೆಯಿಂದ. ತಾಳ್ಮೆ ಕಲ್ತಿದ್ದೀನಿ, ಅನ್ನದ ಬೆಲೆ ಕಲ್ತಿದ್ದೀನಿ, ಸಂಬಂಧದ ಬೆಲೆ ಕಲ್ತಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಯಾರು ನಂಬಿರೋರು ಹೇಗಿರ್ತಾರೆ ನಮ್ಮ ಜೊತೆಗೆ, ನಮ್ಮ ಮುಂದೆ ಹೇಗಿರ್ತಾರೆ, ನಮ್ಮ ಹಿಂದೆ ಹೇಗಿರ್ತಾರೆ ಅನ್ನೋದನ್ನು ಕೂಡ ತುಂಬಾ ಬಿಗ್ ಬಾಸ್ ಇಂದ ಕಲ್ತಿದ್ದೀನಿ. ಆ ಮನುಷ್ಯನಿಗೆ ಗೊತ್ತಾಗುತ್ತೆ ಆ ಮೋಸ ಹೋದಂಥ ಸಂದರ್ಭದಲ್ಲಿ, ಆ ಅನ್ನೋದಲ್ಲೇ ಗೊತ್ತಾದಾಗ ನಿಜವಾಗ್ಲೂ ಕೂಡ ಅನ್ಸುತ್ತೆ, ಏನ್ ಗುರು ಇದು, ನಾ ಎಷ್ಟೋ ಕೋಟಿಗಟ್ಲೆ ಆಸ್ತಿ ಇದ್ರು ಒಂದು ಉಪ್ಪಿನಕಾಯಿಗೋಸ್ಕರ ನಾವು ಹೊಡೆದಾಡ್ತಾ ಇದೀವಲ್ಲ, ನಿಜವಾಗ್ಲೂ ಕೂಡ ಜೀವನ ಅಂತಂದ್ರೆ ಇದೆ ಅಂತ ಅನ್ಕೋತೀನಿ ಅಂತ. ಅವತ್ತೇನಾಯ್ತು ಅಂದ್ರೆ, ಆ ಗೌತಮಿ ಅವ್ರ ತಟ್ಟೆಯಿಂದ ಒಂದು ಜಸ್ಟ್ ನಾವು ಯಾಕಂದ್ರೆ ನರ್ಕದಲ್ಲಿದ್ವಿ. ಹೌದು. ನಮಗೆ ಉಪ್ಪು ಖಾರ ಏನು ಕೊಡ್ತಾ ಇರ್ಲಿಲ್ಲ, ಎಲ್ಲ ಸಪ್ಪೆ ಕೊಡ್ತಾ ಇದ್ರು. ಒಂದು ಅರ್ಕದ ವ್ಯಾಲ್ಯೂ ಗೊತ್ತಾಗ್ಲಿ ಅಂತೇಳಿ ಜಸ್ಟ್ ಅವ್ರ ತಟ್ಟೆಯಿಂದ ಜಸ್ಟ್ ಒಂದು ಉಪ್ಪಿನಕಾಯಿ ಇಷ್ಟು ನೆಕ್ಕೊಂಡಿದ್ದಷ್ಟೇ. ಏನೇನೆಲ್ಲ ಮನೆಯಲ್ಲಿ ಪಟ್ಟ ಕಟ್ಟಿದ್ರು, ನಂಬಿಕೆಗೆ ಹರನೆಲ್ಲ ಅಂತ ಕಟ್ಟಿದ್ರು. ತುಂಬಾ ಹಣೆ ಪಟ್ಟಗಳನ್ನ ಕಟ್ತಾರೆ ಮನೆಗಳಲ್ಲಿ. ಅದೆಲ್ಲವನ್ನು ಫೇಸ್ ಮಾಡ್ಕೊಂಡು ಬರೋ ಇದೆಯಲ್ಲ, ಸುಲಭದ ಮಾತಲ್ಲ. ತುಂಬಾ ಕಷ್ಟ. ಮಾತು ಅಂದ್ರೆ ಮಾತಲ್ಲೂ ಕುಗ್ಗಿಸ್ತಾರೆ, ಹೆಜ್ಜೆ ಹೆಜ್ಜೆಗೂ ಕುಗ್ಗಿಸ್ತಾರೆ, ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಕಾಲೆಳಿತಿರ್ತಾರೆ. ಬಟ್ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ರಿಯಲ್ ಜೀವನ ಬಿಗ್ ಬಾಸ್ ನಮಗೆ ಕಲಿಸ್ಕೊಡುತ್ತೆ. ಅವ್ರು ಏನ್ ಹೇಳ್ತಾರೆ, ಹೊರಗಡೆ ನಿನ್ನ ಜಗತ್ತಲ್ಲಿ ನಿನಗೆ ನೋಡ್ತಿರೋಂಥ ನೀನು ಈ ಸರ್ಕಲ್ ಅಲ್ಲಿ ಆ ಥರದ ಜನ ಇದ್ದಾರೆ, ಅದನ್ನ ನೋಡಿ ನೀನು ಜೀವನ ಮಾಡುವಂತ ಬಿಗ್ ಬಾಸ್ ಕಲಿಸ್ಕೊಡುತ್ತೆ ನಮ್ಗೆ. ಫೇಸ್ ಮಾಡುವಂತ. ಬಟ್ ಅದು ಜನಗಳಿಗೆ ಯಾರಿಗೂ ಅರ್ಥ ಆಗಲ್ಲ. ಜನಗಳು ಏನ್ ಅನ್ಕೊಂತಾರೆ, ಅದೊಂದು ಶೋ, ಏನೋ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಏನೋ ಜಗಳ ಮಾಡ್ತಾರೆ ಅಂತ ಅವ್ರು ಅನ್ಕೊಂಡಿರ್ತಾರೆ ಅಷ್ಟೇ. ಬಟ್ ಶೋ ಆ ಥರ ಇಲ್ಲ. ಅದರಿಂದ ಕಲಿಯೋದು ತುಂಬಾ ಇದೆ. ಹೊರಗಿನ ಜೀವನದಲ್ಲೂ ಈ ರೀತಿಯಾಗಿ ಅನುಭವಿಸಿದ್ರೆ, ನಾನು ಅದೇ ಕಾರಣಕ್ಕೆ ಹೊರಗಡೆ ಬಂದೆ. ನಂಬಿರೋರಿಂದ ಹೊರಗಡೆ ಬಂದೆ ನಾನು. ತುಂಬಾ ಇದೆ ಹೇಳ್ತಾ ಹೋದ್ರೆ, ಸಿಕ್ಕಾಪಟ್ಟೆ ಇದೆ. ಇರ್ಲಿ, ಎಲ್ಲೋ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇವತ್ತು ನನ್ನನ್ನ ಕುಗ್ಗಿಸ್ಬೋದು, ನನ್ನನ್ನ ತುಳಿಬೋದು ಅಂತ ಅನ್ಕೊಂಡು ಮಾಡಿದ್ರು ಕೂಡ ಕ್ಷಣಿಕ ಮಾತ್ರ. ಯಾವುದು ಶಾಶ್ವತ ಅಲ್ಲ. ಮೆಟ್ಟಿ ನಿಲ್ಲುವಂತ ತಾಕತ್ ತುಂಬಾ ಇದೆ. ಸುದೀಪ್ ಅಣ್ಣ ಹೇಳ್ತಿರ್ತಾರೆ ಯಾವತ್ತೂ ಕೂಡ ಏನಂತ, ಸೋಲ್ಸಕ್ ಯಾರ ಅಪ್ಪನ ಮನೆಯಿಂದನೂ ಆಗಲ್ಲ, ಯಾರ ಅಪ್ಪನ ಕಡೆಯಿಂದನೂ ಆಗಲ್ಲ ಅಂತ. ಆ ತರ ಸೋಲ್ಸಕ್ ಯಾರ ಅಪ್ಪನ ಕಡೆಯಿಂದನೂ ನನ್ನನ್ನು ಆಗಲ್ಲ. ನನ್ನ ಹೆಸರನ್ನ ಹಾಳು ಮಾಡ್ತೀನಿ ಅಂತ ಎಷ್ಟೋ ಪ್ರಯತ್ನ ಪಟ್ರು, ಏನು ಮಾಡ್ಕೊಳಕ್ಕಾಗಲಿಲ್ಲ. ನಾನು ಅದು ಯಾವುದಕ್ಕೂ ನಾನು ಹೆದರೋದು ಇಲ್ಲ, ನಾನು ಕುಗ್ಗೋದು ಇಲ್ಲ. ನನಗೆ ಆದಂತ ಒಂದು ಸ್ನೇಹಿತರು ಸಪೋರ್ಟ್, ಬೆಂಬಲ ಇದೆ. ಮತ್ತೆ ಎಲ್ರಿಗೂ ನಾನು ಏನು ಅಂತ ಗೊತ್ತು. ಸುಮಾರು ನನಗೆ ಹೆಸರು ಮಾಡೋದಕ್ಕೆ ಸುಮಾರು ನನ್ನನ್ನ ಪ್ರಯತ್ನ ಪಟ್ರು. ಬಟ್ ಯಾವುದೇ ಒಬ್ಬ ವ್ಯಕ್ತಿ ಹೆಸರು ಹಾಳು ಮಾಡ್ಬೇಕು ಅಂದ್ರೂ ಅದಕ್ಕೆ ಆದಂತ ಒಂದು ಪ್ರೂಫ್, ಎವಿಡೆನ್ಸ್ ಇಟ್ಕೊಂಡು ಹಾಳು ಮಾಡ್ಬೋದು. ಹೌದು, ಎಷ್ಟೋ ವರ್ಷದಿಂದ ಆಗಿರುವಂತ ಸ್ಟೋರಿಗಳನ್ನ ತಗೊಂಡ್ ಬಂದು ಇದನ್ನ ಮಾಡಿರ್ಬೋದು, ಆಗಿದೆ, ಅಂತೆ ಕಂತೆಗಳನ್ನ ಕಟ್ಟಕ್ ಬಂದ್ರು, ಅದೇನು ಮಾಡಕ್ಕಾಗಲಿಲ್ಲ. ಓಕೆ, ಈಗ ಸುದೀಪ್ ಸರ್ ಅವರು ಬಂದ ನಂತರ ನಿಮ್ಮ ಜೀವನ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ನನ್ನನ್ನು ನಾನು ಭಾಳ ತಿದ್ಕೊಂಡ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ತಿದ್ಕೊಂಡ್ಬಿಟ್ಟಿದ್ದೀನಿ. ಸಿಂಪಲ್ ಜೀವನ ತುಂಬಾ ಚೆನ್ನಾಗಿದೆ ಇವಾಗ. ಎಲ್ಲರ ಜೊತೆ ಬೆರಿಬೋದು, ಜೊತೆ ಮಾತಾಡ್ಬೋದು, ಆರಾಮಾಗಿ ಎಲ್ಲರೂ ಓಡಾಡ್ಬೋದು, ಎಲ್ಲ ಮಾಡ್ಬೋದು.
ಓಕೆ ನಾನು ಮೊದಲಿನ ಥರ ಆಗ್ಬಿಟ್ಟಿದ್ರೆ ತುಂಬ ಕಷ್ಟ ಆಗಿರೋದು ನನಗೂ ಕೂಡ. ಓಕೆ ಆ, ಈಗ ಜನ ಬದಲಾಗಿರೋ ಟೈಮಲ್ಲಿ ನಾವು ಬದಲಾಗ್ಬೇಕಲ್ಲ. ಬದಲಾವಣೆ ಜಗದ ನಿಯಮ. ಬದಲಾವಣೆ ಜಗದ ನಿಯಮ. ಎಷ್ಟೊಂದು ಜನ ಅಂತಾರೆ, ಏನ್ರಿ ಸುದೀಪ್ ಸರ್ ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುದೀಪ್ ಸರೇ ಬಿಗ್ ಬಾಸ್ನ ಮಾಡಲ್ಲ ಅಂತ ಹೇಳಿ ಅವರೇ ನಡೆಸ್ಕೊಡ್ತಾರೆ, ನೀವು ಯಾಕೆ ಬೋಲ್ಡ್ ಹಾಕಲ್ಲ ಅಂತ. ಬಟ್ ಅದು ಶೋ, ಅದಕ್ಕೆ ಅಂತ ಘನತೆ ಗೌರವ ಇದೆ. ಅದು ಸುದೀಪ್ ಸರ್ ಇದ್ರೆ ಮಾತ್ರನೇ ಚಂದ. ಹೌದು. ನಾನು ಬೋಲ್ಡ್ ಹಾಕಿಲ್ಲ ಅಂದ್ರೂ ಕೂಡ ನಾನು ಬೋಲ್ಡ್ ಸುರೇಶ್ ಆಗಿರ್ತೀನಿ. ಕರಿಯೋದು ಮಾತ್ರ ಹಂಗೆ ಇದೆ. ಕರೆಯೋದು ಮಾತ್ರ ಅದೇ ಥರನೇ ಕರೀತಾರೆ ನನಗೆ. ನಾನು ಗೋಲ್ಡ್ ಹಾಕಿಲ್ಲ, ನನಗೆ ಗೋಲ್ಡ್ ಸುರೇಶ್ ಅಂತಾನೆ ಕರೀತಾರೆ. ಬಟ್ ಬಿಗ್ ಬಾಸ್ ಶೋ ಆ ಥರ ಅಲ್ಲ. ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಶೋ ಇಲ್ಲ. ಇದು ಸಾರಥಿ ಅದು. ಅವರೇ. ಆ ಗತ್ತು ಆ ಆ ವೇದಿಕೆ ಮೇಲೆ ಅವರೆಲ್ಲೂ ಬಂದು ಕೂಡ ನಿಂತಾಗ. ನಾನು ಮಾಡಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅದಕ್ಕೆ ಆದಂತ ಸ್ವಲ್ಪ ಆ, ಆ, ಬದಲಾವಣೆ ಆಗ್ಬೇಕಾಗಿತ್ತು ಶೋ ನಲ್ಲಿ. ಆ ಬದಲಾವಣೆಗೋಸ್ಕರ ಅವ್ರು ಹೇಳಿದ್ದು. ಆ ಬದಲಾವಣೆ ಆಯ್ತು, ಮತ್ತೆ ಅವ್ರು ಅದನ್ನ ಶೋನ ಮಾಡಿದ್ರು. ಎಸ್. ಈಗ ಸಮಾಜಮುಖಿ ಕೆಲಸಗಳು ಹೇಗೆ ನಡೀತಾ ಇದೆ, ಏನ್ ಕಥೆ? ಚೆನ್ನಾಗಿ ನಡೀತಾ ಇದೆ. ಒಂದು ಗೋಶಾಲೆ ಮಾಡಿದ್ದೀನಿ. ಆ, ನನ್ನ ಇದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದ್ಬಿಟ್ಟು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಿದ್ದೇನೆ. ಆ, ಒಳ್ಳೆ ಬೆಳವಣಿಗೆ ನಡೀತಾ ಇದೆ. ಸುಮಾರು ಜನ ನನ್ನ ಕೇಳ್ತಾ ಇದ್ರಿ, ಬಿಗ್ ಬಾಸ್ ಆದ್ಮೇಲೆ ದುಡ್ಡು ಮಾಡೋದು ಹೇಗೆ ಅಂತ. ದುಡ್ಡು ಮಾಡೋದು ಹೇಗೆ ಅನ್ನೋ ಒಂದು ಅವಕಾಶನ ತಗೊಂಡ್ ಬಂದಿದ್ದೀವಿ ನಾವು ಜನಗಳ ಮುಂದೆ. ಓಕೆ ಅದು ಒಂದು ಪ್ರಯತ್ನ ನಡೀತಾ ಇದೆ. ಗೋಯಿಂಗ್ ಆನ್, ದಾರಿ ಹೋಗ್ತಾ ಇರುತ್ತೆ. ನಡೀತಾ ನಾವು ಹಿಂದೆ, ನಾವು ಎಷ್ಟು ಮುಂದೆ ನಡೀತಾ ಹೋಗ್ತಾ ಹಿಂದೆ ಹೋಗ್ತಾ ಹೋಗುತ್ತೆ ಜರ್ನಿ. ಒಂದು ರೂಟಲ್ಲಿ ಇದ್ದೀನಿ. ಜೀವನ ಅಂತಂದ್ರೆ ನಿನ್ ಪ್ರಕಾರ? ಶೂನ್ಯ, ಏನೂ ಇಲ್ಲದ ನಿರಾಕಾರ ಸ್ವರೂಪ ಜೀವನ. ಬಟ್ ಜನ ಹೇಗೆ ಅಂತಂದ್ರೆ, ನಂದು, ನನಗೆ, ನನ್ನವ್ರಿಗೆ, ತನ್ನವ್ರಿಗೆ ಬೇಕು ಅಂತ ಮಾಡೋದೇ ತುಂಬ. ತಿಳಿದು ಜೀವನ ಮಾಡೋದ್ರೆ ಏನೂ ಇಲ್ಲ ಈ ಜೀವನ. ಸತ್ತಾಗ ಸೊಂಟದಲ್ಲಿರೋ ಉಡ್ದಾರ ಕೂಡ ಬಿಡಲ್ಲ. ಹೌದಿ. ಬಿಡ್ತಾರೆ. ಬಂಗಾರದಿದ್ರು ಮೊದಲು ಕಿತ್ಕೋತಾರೆ. ಬಂಗಾರದ ಹೋಯ್ತು, ದಾರ ಇದ್ರು ಫಸ್ಟ್ ಕಟ್ ಮಾಡ್ಬಿಡ್ತಾರೆ. ಆ ಥರ ಒಂದು ಜಗತ್ತಲ್ಲಿ ನಾವು ಇದೀವಿ. ಅದನ್ನ ಯೋಚನೆ ಮಾಡಿ ತಿಳ್ಕೊಂಡು ಜೀವನ ಮಾಡ್ಬೇಕು. ಎಸ್. ಇತ್ತೀಚೆಗೆ ಗಮನಿಸ್ತಾ ಇದೀವಿ ನಾವೆಲ್ಲರೂ ಕೂಡ, ಸಂಬಂಧಗಳು ಕಡಿತಾ ಇದೆ. ಈ ದುಡ್ಡು ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಂಬಂಧಗಳು ಕಲಿತಾ ಇದ್ದಾವೆ. ತಾಯಿ ತಂದೆ ಗೌರವ ಕೊಡ್ತಾ ಇಲ್ಲ, ಹಿರಿಯರನ್ನ ಗೌರವ ಕೊಡ್ತಾ ಇಲ್ಲ. ಬಹಳಷ್ಟು ಬೇರೆ ಬೇರೆ ರೀತಿಯಾದಂಥ ಈ ಜಗತ್ತು ಇಷ್ಟೊಂದು ಬದಲಾವಣೆ ಆಗ್ತಾ ಇರೋದು ಯಾಕೆ ಅಂತ, ಯಾವ ಅಥವಾ ಏನಾದರೂ ಪ್ರಳಯ ಗಿಳೆ ಆಗ್ಬೇಕು ಅನ್ನುವಂಥ ಕಾರಣನ, ಅಥವಾ ಏನೋ ಗೊತ್ತಾಗ್ತಾ ಇಲ್ಲ. ಸ್ವಾರ್ಥಿ ಜಗತ್. ಎಲ್ಲರೂ ಸ್ವಾರ್ಥಿಗಳಾಗಿ ಯೋಚನೆ ಮಾಡ್ತಾರೆ. ಹೆಂಗಿರುತ್ತೆ ಜೀವನ ಅಂತಂದ್ರೆ, ಒಬ್ಬ ವ್ಯಕ್ತಿ ಮದ್ವೆಗಿಂತ ಮುಂಚೆ ತಂದೆ ತಾಯಿ, ಮಗ, ಮಗಳು, ಮದ್ವೆ ಆದ್ಮೇಲೆ ತಂದೆ ತಾಯಿ, ಹೆಂಡತಿ, ಅದೇ ಹೆಂಡತಿ ಬಂದ ಮೇಲೆ ತಂದೆ ತಾಯಿ ದೂರ, ಗಂಡ ಹೆಂಡತಿ ಮಕ್ಕಳು, ಚಲೋ. ಇಷ್ಟೇ ಜಗತ್ತು. ಬಟ್ ಒಂದಿನ ಅವ್ರಿಗೂ ಕೂಡ ಗೊತ್ತಾಗ್ಬೇಕು, ಇವತ್ತು ಯಾರು ಗಂಡ ಹೆಂಡತಿ ಮಕ್ಕಳು ಅಂತಿರ್ತಾರೆ, ಮುಂದೆ ಆ ಮಕ್ಕಳೇ ತಂದೆ ತಾಯಿನ ದೂರ ಮಾಡ್ತಾರೆ, ಅವ್ರ ಗಂಡ ಹೆಂಡತಿ ಮಕ್ಕಳು ಆಗ್ತಾರೆ. ಅದನ್ನ ನಾವು ತಿಳ್ಕೊಬೇಕು. ನಾವು ಆಸ್ತಿ ಮಾಡ್ಬೇಕು ಮಕ್ಕಳಿಗೆ. ಏನ್ ಮಾಡ್ಬೇಕು? ಮಕ್ಕಳನ್ನ ಆಸ್ತಿಯಾಗಿ ಮಾಡ್ಬೇಕು. ಇರೋಬರೋ ರಾತ್ರಿ ಆಗಲು ಕಷ್ಟಪಟ್ಟು ದುಡ್ದು ಇರೋಬರೋ ಆಸ್ತಿ ಎಲ್ಲ ಅವ್ರಿಗೆ ಮಾಡಿಟ್ಟು, ಅವ್ರು ಇಲ್ದೇ ಇರೋ ತಿರ್ಪೆ ಸೊಕ್ಕಿಗಳನ್ನ ಮಾಡ್ಕೊಂಡು ಯಾಕೆ ಬೇಕದ? ಬೇಡ. ಇರೋದಷ್ಟೇ ಸಂಪಾದನೆ ಮಾಡೋಣ. 3 ಊಟಕ್ಕೂ ತೊಂದರೆ ಇಲ್ಲ. ಸಾಕಲ್ಲ, ಅಷ್ಟಿದೆ ಸಾಕು. ಯಾಕೆ ಕೋಟ್ಯಾಂತರ ಬೇಕು, ಅಷ್ಟು ಕೋಟಿ ಬೇಕು? ನನ್ನ ಮೊಮ್ಮಕ್ಕಳು, ಮರಿಮಕ್ಕಳು 10 ತಲೆಮಾರು ತಿನ್ನೋಷ್ಟು ಆಸ್ತಿ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಒಬ್ಬೊಬ್ಬರನ್ನ ನೋಡ್ತೀರಿ, 10 ತಲೆಮಾರು ತಿನ್ನೋಷ್ಟು ಆಸ್ತಿ ಇರುತ್ತೆ, ಮೈ ತುಂಬ ಶುಗರು, BP, ಥೈರಾಯ್ಡು, 128 ರೋಗ ಇದೆ. ಹೌದು. ಏನ್ ಮಾಡ್ತಾರೆ ಅದನ್ನ ತಗೊಂಡು? ಏನ್ ತಿನ್ನಕ್ಕೂ ಆಗಲ್ಲ, ಅನುಭವಿಸೋಕ್ಕಾಗಲ್ಲ. ಏನ್ ಆಸ್ತಿ ಮಾಡಿ ಏನ್ ಪ್ರಯೋಜನ? ಒಬ್ಬೊಬ್ರು ₹100, ಭಿಕ್ಷಕರು ₹100 ಹಾಕಲ್ಲ. ಹೌದು. ಕೋಟ್ಯಾಂತರ ಆಸ್ತಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ. ಏನ್ ಪ್ರಯೋಜನ ಆಗಲ್ಲ, ಏನು ಪ್ರಯೋಜನ ಇಲ್ಲ. ಈಗ ಮನೆ ತಾನೇ ನಾನು ಒಂದ್ ಕಡೆ ಗಮನಿಸಿದೆ, ಒಂದ್ ಕಡೆ ಅನಾಥಾಶ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ತಂದೆ ತಾಯಿ ಇರುವಂಥದ್ದು ಎಜುಕೇಟೆಡ್ ಮಕ್ಕಳು. ಹೌದು. ಮಗ ಇಂಜಿನಿಯರ್ ಇರ್ತಾನೆ, ಇಲ್ಲ ಫಾರಿನ್ ಅಲ್ಲಿ ಇರ್ತಾನೆ, ಅಮೆರಿಕಾದಲ್ಲಿ ಇರ್ತಾನೋ, ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಇರ್ತಾರೆ, ಒಳ್ಳೆ ಒಳ್ಳೆ ಸ್ಯಾಲ್ರಿಗಳಿರುತ್ತೆ. ಆದ್ರೆ ಅವರ ತಂದೆ ತಾಯಿಗಳೆಲ್ಲರೂ ಕೂಡ ಅನಾಥಾಶ್ರಮದಲ್ಲಿ ಇರ್ತಾರೆ. ನಾನು ಇದಕ್ಕೆ ಒಂದು ಚಿಕ್ಕದ ಒಂದು ಸ್ಟೋರಿ ಹೇಳ್ತೀನಿ. ನನಗೆ ಒಬ್ಬರು ಫೋನ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ನಂಬರ್ ತಗೊಂಡು ನನಗೊಬ್ಬ ಫೋನ್ ಮಾಡ್ತಾರೆ. ತುಂಬ ಹತ್ಕೊಂಡು ನನ್ನ ಹತ್ರ ಅವ್ರ ಕಷ್ಟನ ಹೇಳ್ಕೊತಾರೆ. ಸುರೇಶ್, ನಾನು ಈ ಥರ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಒಂದು 10 ನಿಮಿಷ ಟೈಮ್ ಕೊಡಿ ಅಂತೇಳಿ ಮಾತಾಡ್ತಾರೆ. ಅವ್ರು ಹೇಳ್ಕೊತಾರೆ. ಒಬ್ಬಳೇ ಮಗಳು, ಅವರಮ್ಮ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು, ಇವ್ರು ರಿಟೈರ್ಡ್ ಆಗಿದ್ದಾರೆ.
ಅವ್ರಿಗೊಂದು 70,000 ಪೆನ್ಷನ್ ಬರುತ್ತೆ. ಪೆನ್ಷನ್ ದುಡ್ಡನ್ನ ಕೂಡಿಟ್ಟು ಬೆಂಗಳೂರಲ್ಲಿ ಒಂದು ಒಳ್ಳೆ ಏರಿಯಾದಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡಿರ್ತಾರೆ. ಆ ಪ್ರಾಪರ್ಟಿ ಮಗಳು ಒಬ್ಬಳೆ ಅಂತ ಹೇಳ್ಬಿಟ್ಟು ಮಗಳು ಸೊಸೆಗೆ ಪ್ರಾಪರ್ಟಿನ ಮಾರ್ಕೊಡ್ತಾರೆ. ಆವಾಗ ಮಗಳು ಸೊಸೆ ಹೇಗೆ ನೋಡ್ಕೋಬೇಕು ಅಮ್ಮನ್ನ? ತಾಯಿ ತರ. ಅಲ್ಲ, ಹ್ಮ್. ತಾಯಿನೇ ತಾನು ಅದಕ್ಕಿಂತ ಚೆನ್ನಾಗಿ ನೋಡ್ಕೋಬೇಕು. ಆ ತಾಯಿ ಇವತ್ತು ಅವ್ರ ಸ್ನೇಹಿತೆ ಮನೆಯಲ್ಲಿದ್ದಾರೆ. ಪರಿಸ್ಥಿತಿ. ಅವ್ರು ಹೇಳ್ತಾ ಇದ್ರು, ಸುರೇಶ್, ನಾನು ಅವ್ರನ್ನ ಹೊರಗಡೆ ಹಾಕಿದ್ರು ಕೂಡ ನಾನು ಒಂದು ಸಮ್ ಅಮೌಂಟ್ನ ನಾನು ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಹ್ಮ್. ಆ ಅಮೌಂಟ್ರೆ ನಾನು ಬೆಂಗಳೂರಲ್ಲಿ ಒಂದು ಎಲ್ಲೋ ಒಂದು ಕಡೆಗೆ ಒಂದು ಸೈಟ್ ಕೊಡಿಸಿ ಒಂದು ಚಿಕ್ಕದಾಗಿ ನಾನು ಇದಕ್ಕೆ ಒಂದು ಮನೆ ಮಾಡಿಕೊಡ್ಬೋದಾ ನಿಮ್ಗೇನಾದ್ರು ಅಂತ ನನ್ನ ಹತ್ರ ಕೇಳ್ತಾರ. ಹ್ಮ್. ಯೋಚನೆ ಮಾಡಿ ಎಲ್ಲಿಗೆ ಬಂದಿದೆ ಜಗತ್ತು ಅಂತಂದ್ರೆ, ತಾಯಿ ಆಸ್ತಿ ಬೇಕು, ತಾಯಿ ಪೆನ್ಷನ್ ದುಡ್ಡು ಬೇಕು. ಅದೇ ತಾಯಿ ಮನೇಲಿಲ್ಲ, ಆ ತಾಯಿ ಅವ್ರ ಸ್ನೇಹಿತ ಮನೇಲಿದ್ದಾರೆ. ನಾನು ಆ ತಾಯಿ ಕೇಳಿದೆ, ಅಮ್ಮ ಈ ವಯಸ್ಸಲ್ಲಿ ನಿಮಗೆ ಯಾಕೆ ಬೇಕು ಮನೆ ಮತ್ತೆ ಇನ್ನೊಂದು ಸೈಟು? ಆಲ್ಮೋಸ್ಟ್ ಅವ್ರಿಗೆ 60-70 ವರ್ಷ ಆಗಿದೆ. ಈ ವಯಸ್ಸಲ್ಲಿ ಯಾಕೆ ಬೇಕು ನಿಮಗೆ? ಯಾವ್ದಾರು ಒಂದು ಅನಾಥಾಶ್ರಮದ ಹೋಗಿ ನೀವು ಇದ್ದು ಬಿಡ್ಬೋದಲ್ಲ ಅಂತ ಕೇಳಿದ್ರೆ, ಅವರು ಇಮ್ಮಿಡಿಯೇಟಾಗಿ ಅವ್ರು ಚೇಂಜ್ ಆದರು ಅಂತಂದರೆ, ನನ್ನ ಸತ್ರು ನನ್ನ ಮಗಳಿಗೆ ನಾನು ಆಸ್ತಿ ಮಾಡ್ತೀನಿ ಅನ್ನೋ ಮನೋಭಾವನೆ. ಮನೋಭಾವನೆ ಆಲ್ರೆಡಿ ಅಷ್ಟು ಹೇಳ್ತಾ ಇದ್ದೀನಿ ನಾನು. ಅಲ್ಲ, ನಿಮ್ಮ ಮಗಳು ನಿಮ್ಮನ್ನು ಆಲ್ರೆಡಿ ಹೊರಗಡೆ ಹಾಕಿದ್ರು ಕೂಡ ಯಾಕೆ ನಿಮ್ಗೆ ಇದು ಅಂತಂದ್ರೆ ಕೇಳಿದ್ರೆ, ಅದು ಪುತ್ರ ಇಲ್ಲ ಅವ್ರ ಹತ್ರ. ನಾನು ಮಾಡಿದ್ರೆ ನನ್ನ ಮಗಳಿಗೆ ಎಲ್ಲನೂ ನಾನು ಮಾಡಿ ಸಾಯ್ತೀನಿ. ಅದನ್ನೇ ಹೇಳುದು. ಯೋಚನೆ ಮಾಡಿ ತಾಯಿ ಪ್ರೀತಿ ಹೆಂಗಿರುತ್ತೆ ಅಂತಂದ್ರೆ, ಒಂದು ಉದಾಹರಣೆ, ನನ್ನ ಮಗಳು ಏನೇ ಮಾಡಲಿ ಅವ್ರು ನನ್ನ ಮಕ್ಕಳು, ನನ್ನವರು. ಹೌದು. ಏನೇ ಇದ್ರು ಅವ್ರಿಗೆ ಆಗಲಿ ಎಲ್ಲವೂ ಅನ್ನೋ ಒಂದು ಸ್ವಾರ್ಥ ತಾಯಿದು ಕೂಡ. ಹೌದು. ತುಂಬ ಬೇಜಾರಾಯ್ತು ಅದನ್ನು ಕೇಳಿದಾಗ. ನಾನು ಎಷ್ಟು ಅವ್ರಿಗೆ ಬುದ್ಧಿವಾದ, ನಾನಕ್ಕ ಅವ್ರಿಗೆ ಹೇಳೋ ಬುದ್ಧಿವಾದ ಅಷ್ಟು ಹೇಳೋ ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ಅದು ಅವ್ರಿಗೆ ಹೇಳೋಷ್ಟು ಹೇಳಿದೆ. ಬಟ್ ಕೊನೆಗೆ ಅವರು ನನ್ನ ಮೇಲೇ ಸಿಟ್ಟು ಮಾಡ್ಕೊಂಡು ನನಗೆ ಬೇಜಾರು ಮಾಡ್ಕೊಂಡ್ರು. ಅವಾಗ ನಾನು ಅಂದ್ಕೊಂಡೆ, ಯಾರಿಗೂ ಒಳ್ಳೇದು ಹೇಳ್ಬಾರ್ದು ಅಂತ. ಅಪಕಾರ ಕಡಿಯುತ್ತೆ ಅನ್ನೋ ಒಂದು ಮಾತುದಲ್ಲ. ಎಸ್. ಅದಂದ್ರೆ ಈಗ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ, ತಂದೆ ತಾಯಿ ಮಾಡಿದ ಆಸ್ತಿ ಬೇಕು, ಆದ್ರೆ ತಂದೆ ತಾಯಿ ಬೇಡ ಬೇಡ. ಬೇಡ ಬೇಡ. ನೀವು ಎಷ್ಟೊಂದು ಅನಾಥಾಶ್ರಮಗಳು ಹೋಗಿ ನೋಡಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋಗಿ ನೋಡಿ, ಬಿಟ್ಟೋದ್ರ. ಮೊನ್ನೆ ಅದೊಂದು ವಿಡಿಯೋ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಮಗ BMW ಅಲ್ಲಿ ಬಂದು ತಂದೆನ ರೋಡಲ್ಲಿ ಒದ್ದೋಗ್ತಾನೆ. ಥೂ ಅಪ್ಪ, ಎಲ್ಲಿಗೆ ಬಂದಿದ್ದೀವಿ ನಾವು? ಆ ತಂದೆ ಇಲ್ಲ ಅಂದಿದ್ರೆ ಇವನ್ ಬರ್ತಾ ಇರಲಿಲ್ಲ, ಇವನ್ಗೆ BMW ಇರ್ತಾ ಇರಲ್ಲ. ನಿಮಗೆ ಉದಾಹರಣೆ ತಗೊಳ್ಳಿ, ರೈಮಂಡ್ಸ್ ಓನರ್ನ ತಗೊಳ್ಳಿ. ಬಟ್ಟೆ ಶೋರೂಮ್, ರೈಮಂಡ್ಸ್ ಬಟ್ಟೆ ಶೋರೂಮ್ ಇದೆ, ಆ ಓನರ್ನ ತಗೊಳ್ಳಿ. ಉದಾಹರಣೆಗೆ ಮಗನಿಗೆ ಎಷ್ಟು ಕೋಟಿ ಆಸ್ತಿ ಮಾಡ್ತಾರೆ, ಎಷ್ಟು ಕೋಟಿ. ರೈಮಂಡ್ಸ್ ಅಂದ್ರೆ ಇವತ್ತು ವರ್ಲ್ಡ್ ವೈಡ್ ಅಲ್ಲಿದೆ. ಮಗ ತಂದೆನ ಬೀದಿಗೆ ಬಿಡ್ತಾನೆ. ತಂದೆ 1,500 ರೂಪಾಯಿ ಮನೆ ಬಾಡಿಗೆ, ಮನೇಲಿ ಬಾಡಿಗೆ ಬಿಡ್ತಾರೆ. ಎಷ್ಟು ಕೋಟಿ ಆಸ್ತಿ ಮಾಡಿ ಏನು ಪ್ರಯೋಜನ? ನೀವು ಎಂಥ ದೊಡ್ಡ ಕಂಪ್ನಿ ಕಟ್ಟಿದ ಏನು ಪ್ರಯೋಜನ? ಎಂಥ ದೊಡ್ಡ ಸಾಮ್ರಾಜ್ಯ ಮಾಡಿದ ಏನು ಪ್ರಯೋಜನ? ಎಸ್. ಏನ್ ಹೇಳಕ್ ಬಯಸ್ತೀರಿ ಯುವಕ ಯುವತಿಯರಿಗೆ? ಇವತ್ತು ನಾವು ನಮ್ಮ ತಂದೆ ತಾಯಿ ಮಾಡಿದ್ರೆ, ಮುಂದೆ ನಮ್ಮ ಮಕ್ಕಳು ನಮಗೂ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಬಹಳ ಮುಖ್ಯ ಇದೆ. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳೇ ನಿಮಗೆ ಹೇಳ್ತಾರೆ, ನಮ್ಮ ತಾತ ಅಜ್ಜಿನ ನೀನು ಅದೇ ಥರ ರೋಡಲ್ಲಿ ಬಿಟ್ಟು ಬಂದಿದ್ಯಾ, ನೀನು ಇವತ್ತು ರೋಡಲ್ಲಿ ಇರು ಅಂತ ಹೇಳ್ತಾರೆ. ಆ ಕಾಲ ತುಂಬಾ ಹತ್ರ ಇದೆ, ದೂರ ಏನಿಲ್ಲ. ಕಲಿಯುಗ ಅಲ್ವಾ? ಕಲಿಯುಗ. ಮತ್ತೆ ಈ ಮೊಬೈಲ್ ದುನಿಯಾದಲ್ಲಿ ಎಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಸಂಬಂಧಗಳು ಕಳೀತಾ ಇದೆ, ನೋಡ್ತಾ ಇರ್ತೀವಿ, ಗೊತ್ತಾಗ್ತಾ ಇಲ್ಲ. ಯಾವ ಗೊತ್ತಾಗ್ತಾ ಇಲ್ಲ. ಮಗ ಮಗಳು ಊಟಕ್ಕೆ ಕೂತ್ಕೊಂಡ್ರು ಮೊಬೈಲು, ತಿಂಡಿ ಮಾಡ್ತಿದ್ರು ಮೊಬೈಲು, ಏನ್ ಮಾಡ್ತಿದ್ರು ಮೊಬೈಲು. ಅಲ್ಲಿ ಅಮ್ಮ ಏನೋ ಹೇಳ್ತಿರ್ತಾಳೆ, ಇಲ್ಲಿ ಮೊಬೈಲಲ್ಲಿ ಬಿಜಿ ಆಗಿರ್ತಾರೆ. ಏನ್ ಮಾಡ್ತಾರೆ ಆ ಥರ ಇದ್ದಾಗ? ಆ ರೂಮಿಂದ ಕರಿಬೇಕಾದ್ರೂ ಕೂಡ ಫೋನಿಂದ ಕರಿಬೇಕು, ಫೋನಲ್ಲೇ ಕರಿಬೇಕು. ಅದಕ್ಕೆ ನಾನು ಹೇಳ್ದು, ಹಳ್ಳಿ ಜೀವನಕ್ಕೆ ಹೋಗ್ಬೇಕು, ಹಳ್ಳಿ ಜೀವನದಲ್ಲಿ ಇರಬೇಕು ಅಂತ. ಏನೇ ಆದ್ರೂ ಕೂಡ ಹಳ್ಳಿನೇ. ಹಳ್ಳಿ ಲೈಫ್ ಈಸ್, ಅಲ್ಲಿ ಎಲ್ಲಾ ಸಂಬಂಧಗಳು ಒಟ್ಟಿಗೆ ಇರ್ತವೆ. ಹೌದು. ಈ ಕೂಡು ಕುಟುಂಬ ನಿಮ್ದು, ಆ ಕುಟುಂಬದಲ್ಲಿ ಏನೋ ಒಂದು ಕಾರ್ಯಕ್ರಮ ಇದ್ದಾಗ ಹೇಗಿರುತ್ತೆ ಸಂಭ್ರಮ? ತುಂಬಾ ಚೆನ್ನಾಗಿರುತ್ತೆ, ಜಾತ್ರೆ ತರ ಇರುತ್ತೆ ಅಲ್ವಾ? ಬೇರೆಯವ್ರಿಗೆ ಯಾರಿಗೆ ಕರೆಯೋ ಅವಶ್ಯಕತೆ ಅವಶ್ಯಕತೆನೇ ಇರಲ್ಲ. ಎಲ್ಲ ನಮ್ಮ ರಿಲೇಟಿವ್ಸ್, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ಎಲ್ಲರೂ ಬರ್ತಾರೆ. ಚೆನ್ನಾಗಿರುತ್ತೆ ಒಂಥರ. ಹಬ್ಬ ಹರಿದಿನ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಬೆಂಗಳೂರಲ್ಲಿ ಇಲ್ಲಿಂದ ಹೋಗಿ ಬರೋದಕ್ಕೆ ತುಂಬಾ ಟೈಮ್ ಜಾಸ್ತಿ ತಗೊಳುತ್ತೆ. ತುಂಬಾ ಕಮ್ಮಿ ಟೈಮ್ ನಾನು ಊರುಗಳಿಗೆ ಟ್ರಾವೆಲ್ ಮಾಡೋದು. ಅಂದ್ರೆ ಇತ್ತೀಚಿನ ದಿನಗಳಂತೂ ಬರೀ ಬಿಸ್ನೆಸ್ ವಿಷಯದಲ್ಲಿ ಓಡಾಟ ಜಾಸ್ತಿ ಆಗಿದೆ. ಹೇಗಿದ್ದಾರೆ ಅಪ್ಪ ಅಮ್ಮ? ತುಂಬಾ ಚೆನ್ನಾಗಿದ್ದಾರೆ ಎಲ್ಲ. ಏನೋ ಬೇಜಾರಾಗುತ್ತೆ ಅಂದ್ರೆ, ನಾನು ಬಿಗ್ ಬಾಸ್ ಇಂದ ಬಂದ ತಕ್ಷಣನೇ
ನಮ್ಮ ತಂದೆಯನ್ನ ಆ, ಇದಾದ್ರು ಅಂತ ಕಟ್ಟಿದ್ರು, ಹೌದು, ತಾಯಿ ಹೌದು. ಹಾಸ್ಪಿಟಲ್ ಇದಾರೆ ಅಂತ ಕಟ್ಟಿದ್ರು. ಗೋಲ್ಡ್ ಸುರೇಶ್ ಅವರು ಹೊರಗೆ ಬರೋದಕ್ಕೆ ಇದೇ ಇದೇ ಕಾರಣ ಅಂತ ಹೇಳಿದ್ರು. ಹೇಳಿದ್ರು. ಸುರೇಶ್ ತುಂಬಾ ಇದಾಗೋಗ್ಬಿಟ್ಟಿದ್ದಾನೆ, ಅದಾಗೋಗ್ಬಿಟ್ಟಿದ್ದಾನೆ, ಅಂತೆ ಕಂತೆ ಅಂತೆ ಕಂತೆಗಳೆಲ್ಲ ಅಷ್ಟೇ ಅಷ್ಟೇ, ಏನಿಲ್ಲ. ಏನೂ ಇಲ್ಲ. ಸತ್ಯ ಸರ್, ಸತ್ಯ ಏನು ಅಂತ ನನ್ನ ತಲೆ ಹಿಂದೆನೆ ನನಗೆ ಗೊತ್ತಿಲ್ಲ. ಎಸ್. ಈಗ ನಿಜನಾ ಸುಳ್ಳ? ಹೌದು. ನಿಮ್ಮ ತಲೆ ಹಿಂದೆ ಏನು ನಡೀತದೆ ಅಂತ ನಿಮ್ಗೆ ಗೊತ್ತಾ? ಯಾವನೋ ಒಬ್ಬ ಕೂತ್ಕೊಂಡು ಏನೋ ಒಂದು ಬರದ ತಕ್ಷಣನೇ, ಏನೋ ಒಂದು ಹಾಕಿದ ತಕ್ಷಣನೇ ಅದು ನಿಜ ಆಗಲ್ಲ ಯಾವುದು ಕೂಡ. ಹೌದು, ಗೊತ್ತಾಗ್ಬೇಕು. ಅದು ನಿಜಾನ ಸುಳ್ಳ ಅನ್ನೋದನ್ನ ಯೋಚನೆ ಮಾಡಿ ನೋಡ್ಬೇಕು. ಅದನ್ನ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರೆ. ಹೌದು. ಆ ಥರ ಇವಾಗ ಅದು ಬೇಕಾಗಿಲ್ಲ ಜನಕ್ಕೆ. ಏನೋ ಒಂದು ಬಂತ ಸೋಷಿಯಲ್ ಮೀಡಿಯಾದಲ್ಲಿ, ಹೇ ಓಕೆ, ಅದು ರೈಟ್, ಇದು ರೈಟ್, ಈ ಥರ ನಡೀತಾ ಇದೆ ಸರ್. ಮತ್ತೆ ಇವಾಗ ಬ್ಯಾಡ್ ಕಮೆಂಟ್ ಅದು ಯಾವ್ದಾದ್ರು ಬರುತ್ತಾ? ಬರ್ತವೆ. ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಮಾಡ್ತಾರೆ ಒಬ್ಬೊಬ್ರು ಮಾಡಿದೆ. ನನಗೆ ಅದನ್ನ ಕಮೆಂಟ್ ನೋಡಿದೆ, ನಾನು ಖುದ್ದಾಗಿ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದುಂಟು. ಮೆಸೇಜ್ ಮಾಡಿ ಏನಂತ? ಕೇಳ್ತೀನಿ, ಕಮೆಂಟ್ ಏನೋ ಮಾಡಿ ಸ್ಕ್ರೀನ್ ಶಾಟ್ ಹೊಡೆದು ಅವ್ರಿಗೆ ಕಳಿಸ್ತೀನಿ, ಕಮೆಂಟ್ ಮಾಡಿದ್ರೆ ಇದ್ರ ಬಗ್ಗೆ ಏನು ಗೊತ್ತು ನಿಮಗೆ ಅಂತ ಕೇಳ್ತೀನಿ. ಅವಾಗ ಅವ್ರು ಹೇಳ್ತಾರೆ, ಸಾರಿ ನಾವು ಆ ಥರ ಇದು ಮಾಡಲ್ಲ, ನಿಮ್ಗೆ ಯಾವುದೋ ಬೇರೆ ಇನ್ನೊಂದು ಯಾವುದೋ ಒಂದು ವಿಡಿಯೋ ನೋಡಿದ್ವಿ, ಅದ್ರ ರಿಲೇಟೆಡ್ ಆಗಿ ಇದನ್ನ ಕಮೆಂಟ್ ಹಾಕಿದ್ವಿ ಅಂತಾರೆ. ಅದನ್ನ ನೋಡಿ ಇದನ್ನ ಹಾಕ್ತಾರೆ. ಬಟ್ ಅವ್ರು ಕೂತ್ಕೊಂಡು ಯೋಚನೆ ಮಾಡಬೇಕು, ಅಷ್ಟು ವರ್ಷ ಇಲ್ದಿರೋದು ಇಷ್ಟು ವರ್ಷ ಇವಾಗ ಯಾಕೆ ಬಂತು ಅಲ್ವಾ? ಅಲ್ವಾ? ಮಾಡಂಗಿದ್ರೆ ಅಷ್ಟು ವರ್ಷ ಮಾಡ್ಬೇಕು, ಅಷ್ಟು ವರ್ಷ ಹಿಂದೆನೇ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಇವಾಗ ಬಂತದು? ನಾನು ಅದು ಯಾವುದೋ ಆಮೇಲೆ ಅವರೇ ಹೇಳ್ತಾರೆ, ಸರ್ ಸಾರಿ ತಪ್ಪಾಗಿದೆ, ಅದನ್ನ ಡಿಲೀಟ್ ಮಾಡ್ತೀನಿ ಅಂತ ಅವರೇ ಡಿಲೀಟ್ ಮಾಡ್ತಾರೆ ಅಷ್ಟೇ. ಎಸ್. ಈಗ ಸಿನಿಮಾ ಗಿರ್ಮಾ ಏನಾದ್ರು ಮಾಡ್ಬೇಕು ಅನ್ನೋಂಥ ಏನು ಪ್ಲಾನ್ ಇದೆಯಾ ಅಥವಾ ಏನು ಕತೆ? ಸದ್ಯಕ್ಕೆ ಇವಾಗ ಬಿಸ್ನೆಸ್ ಬಿಸ್ನೆಸ್ ಸಾಕು. ಸಾಕು. ಮತ್ತೆ ನನ್ನನ್ನು ನಂಬ್ಕೊಂಡು ಸುಮಾರು ಜನ ಇದ್ದಾರೆ. ಅವ್ರಿಗೊಂದು ದಾರಿ ದೀಪ ಮಾಡಬೇಕು. ಎಲ್ಲರೂ ಕೇಳ್ತಾ ಇದ್ರು, ದುಡ್ಡು ಮಾಡೋದು ಹೇಗೆ ಅಂತ. ನಾನು ಇರೋಷ್ಟು ದಿವಸ ಜನಕ್ಕೆ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟು, ಏನು ಹೊಸ ಸ್ಕೀಮ್ ಇದು? ಸ್ಕೀಮ್ ಅಂತಲ್ಲ, ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದೀನಿ. ಆ ಒಂದು ದಾರಿಯಲ್ಲಿ ಇದು ಒಂದು ಕೂಡ ಹೌದು. ಸೊ ಇತ್ತೀಚಿನ ದಿನಗಳ ದುಡ್ಡು ಮಾಡ್ಬೇಕು ಹೆಂಗೆ ಅಂತ ಅಂತಂದ್ರೆ ಬಹಳಷ್ಟು ಜನ ಸರ್ಚ್ ಮಾಡಿ ನೋಡೋದೇ ಇದೆ. ಹೌದು, ನಿರುದ್ಯೋಗಿಗಳು ಹುಡುಕೋದು ಏನು ಅಂತಂದ್ರೆ ದುಡ್ಡು ಮಾಡೋದು ಹೆಂಗೆ ಕುತ್ಕೊಂಡಲ್ಲಿ. ನಾನು ಬಂದಾಗ ನನಗೆ ಎಷ್ಟು ಕಮೆಂಟ್ ಬರ್ತಾ ಇದ್ದು, ದುಡ್ಡು ಮಾಡೋದು ಹೆಂಗೆ, ಇವಾಗ್ಲೂ ಬರುತ್ತೆ. ಬಿಸ್ನೆಸ್ ಮಾಡೋದು ಹೆಂಗೆ, ದುಡ್ಡು ಮಾಡೋದು ಹೆಂಗೆ ಅಂತ ಅದೇ ಬರ್ತಿತ್ತು ಆ್ಯಕ್ಚುಲಿ. ಅವಾಗ ನಾನು ಅನ್ಕೊಂಡೆ, ನಾನು ಅವಾಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು ಕಮ್ಮಿ ಅಮೌಂಟಲ್ಲಿ. ತುಂಬ ಈಸಿ ದುಡ್ಡು ಮಾಡೋದು, ತುಂಬ ಕಷ್ಟ ಏನಲ್ಲ. ಬಟ್ ಆವಾಗ ಗೊತ್ತಾಗುತ್ತೆ ನಿಮಗೆ ನಿಮ್ಮವ್ರು ಯಾರು, ನಿಮ್ಮವ್ರು ಅಲ್ಲದೆ ಇರೋರು ಯಾರು ಅಂತ ಹೇಳ್ಬಿಟ್ಟು. ಎಸ್. ಅದನ್ನ ಅವಾಗ ತಿಳ್ಕೊಬೇಕು ನಾವು, ಸತ್ಯ ಸುಳ್ಳು ಅಲ್ಲಿ ಗೊತ್ತಾಗುತ್ತೆ. ಎಸ್. ಇವಾಗ ಯಾರಿಗೂ ಕೂಡ ಅದು ಬೇಕಾಗಿಲ್ಲ. ಹಿಂಗೆ ಟಕ್ 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 ನಾಳೆ ಬೆಳಗ್ಗೆನೆ ದುಡ್ಡು ಬೇಕು ಅನ್ನೋ ಥರ ಇದ್ದಾರೆ ಜನ. ಹೌದು. ಆ ಥರ ಆಗಲ್ಲ. ನಮ್ಮ ಶ್ರಮ ಹಾಕಬೇಕು, ಟೈಮ್ನ ಕೊಡಬೇಕು, ಅಂದಾಗ ಅದಕ್ಕೆ. ನಿಮ್ಮ ಆತ್ಮೀಯ ಗೆಳೆಯ ಹನುಮಂತ್ ಅವರು ಯಾವಾಗ ಮದುವೆ ಮಾಡೋದು? ಮನೆ ಕಟ್ತಾ ಇದ್ದಾನೆ. ಮನೆ ಆದ ತಕ್ಷಣನೇ ಮದುವೆ ಮಾಡ್ತೀವಿ. ಫಿಕ್ಸ್ ಆಗಿದೆ? ನಡೀತಾ ಇದೆ ಮಾತುಕತೆ. ಮಾತುಕತೆ ನಡೀತಾ ಇದೆ. ನಡೀತಾ ಇದೆ. ಹೇಳಿದಿರಿ, ನೀವೇ ಮಾತು ಕೊಟ್ಟಿದ್ದೀರಾ? ನಡೀತೆ, ಅದರ ಪ್ರಕಾರ ನಡ್ಕೋತೀನಿ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಓಕೆ. ಅದೇ ತರ ಸುದೀಪ್ ಸರಿಗೆ ಮಾತು ಕೊಟ್ಟಂಗೆ ಇವತ್ತು ಗೋಲ್ಡ್ ಬಿಟ್ಟಿದ್ದೀನಿ. ಹನುಮಂತಗೆ ಮಾತು ಕೊಟ್ಟಂಗೆ ನಾನು ಮದುವೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವ್ನು ಮದುವೆ ಮಾಡೇ ಮಾಡ್ತೀನಿ. ಊರಲ್ಲಿ ಹೋದಾಗ ಮಜಾ ಮಾಡ್ಬಿಟ್ಟಿದ್ದೀರಾ ಫುಲ್ಲು? ಹನುಮಂತನ ಊರಿಗೆ ಹೋದಾಗ ನೀವು ನಾನು ನಾವು ಹನುಮಂತ ಅಷ್ಟೇ ಬೆಂಗಳೂರಿಗೆ ಬಂದ್ರೆ ನನ್ನ ಜೊತೆಗೆ ಇರ್ತಾನೆ. ಒಂದೊಂದು ವಾರ 15 ದಿವಸ ನಾವು ಜೊತೆಗೆ ಇರ್ತೀವಿ ಈಗಲೂ ಕೂಡ. ಬೆಂಗಳೂರಿಗೆ ಬಂದಾಗ ನನಗೆ ಫೋನ್ ಮಾಡೇ ಮಾಡ್ತಾನೆ, ನನಗೆ ಮಿಸ್ಸೇ ಇಲ್ಲ ಫೋನ್ ಮಾಡು. ನಮ್ಮ ಮನೆಗೆ ಬಂದಿರ್ತಾನೆ, ಅವನು ನಾನು ಹಾಡಾಡ್ಕೊಂಡು ಮಜಾ ಮಾಡ್ತಾ ಇರ್ತೀನಿ. ಯಾವ ಹಾಡು ಹಾಡ್ತೀರಾ? ಎಲ್ಲ ಅವ್ನು ಹಾಡೋ ಹಾಡುಗಳನ್ನ ನಾನು ಕೇಳ್ತಾ ಇರ್ತೀನಿ. ಜಾನಪದ ಹಾಡ್ತಾನೆ. ಆದ್ರೆ ಫೇಮಸ್ ನಿಮ್ಗೆ ಇಷ್ಟ ಆಗಿದ್ದು ನಮ್ಮ ಉತ್ತರ ಕನ್ನಡ ಭಾಗದ ಜಾನಪದ ಸಾಂಗ್ ಯಾವ್ದಾ? ಒಂದೊಂದು ತುಂಬಾ ಹಾಡಿದೆ. ಯಾವ್ದಿದು, ಅವರು ವೇದಿಕೆ ಮೇಲೆ ಹಾಡಿದ್ದು ಸಿಕ್ಕಾಪಟ್ಟೆ. ಅದು ಸಿಕ್ಕಾಪಟ್ಟೆ ಇದಾಯ್ತು, ಅದು ಕ್ಲಿಕ್ ಆಯ್ತು. ಬಟ್ ಅದಕ್ಕಿಂತ ಮುಂಚೆ ಒಂದು ಹಾಡು ಹಾಡ್ತಿದ್ದ ಅವನು. ಆ ಹಾಡು ನನಗೆ ಸಡನ್ ಆಗಿ ಬರ್ತಾ ಇಲ್ಲ ಇವಾಗ. ಅದು ಅವ್ರ ಲಂಬಾಣಿ ಭಾಷೆಯಲ್ಲಿತ್ತು, ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ಹಾಡ್ತಿದ್ದ ಅವನು. ಏ ಹುಡುಗಿ ಅಂತೇನೋ ಇದೆ ಹಾಡೋದು, ತುಂಬಾ ಚೆನ್ನಾಗಿದೆ ಹಾಡು. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ, ಅದೇ ಅಲ್ವಾ? ಹಾ. ನೋಡಿ ಆ ವಾಯ್ಸ್ ಇದೆಯಲ್ಲ, ಅದನ್ನ ಕೇಳ ನನಗೆ ತುಂಬಾ ಎಮೋಷನಲ್ ಆಗ್ಬಿಡ್ತಾನೆ. ಅವ್ನ ವಾಯ್ಸ್ನ ಕೇಳಿದೆ ನಾನು. ಅಲ್ವಾ? ನೀವೊಂದೆರಡು ಲೈನ್ ಹಾಡ್ಬೋದಲ್ಲ? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ,
ನೀನೇ ರಾಜಕುಮಾರ. ಮಹಾತ್ಮ. ಓಕೆ. ಈಗ ಹನುಮಂತ್ ಅವ್ರನ್ನ ಒಂದು ಕಾಲ್ ಮಾಡೋಣ. ಏನ್ ಮಾಡ್ತಾ ಇದಾರೆ, ಏನ್ ಕತೆ ಕೇಳಿ. ಎತ್ತ ಇಲ್ಲ, ಎದ್ದೆ ಮಲ್ಕೊಂಡಿರ್ತಾನೆ. ಯಾಕಂದ್ರೆ ನನಗೆ ಗೊತ್ತಲ್ಲ, ಜೊತೆಗೆ ಇರ್ತಿದ್ದೆ 11 ಗಂಟೆಗೆ. 11 ಗಂಟೆಗೆ ಎದ್ದೇಳ್ತಾನೆ. ನನಗೇನೆ ಬೇಗ ಕೆಲಸ ಇದೆ, ಬೇಗ ಎದ್ದೇಳ್ತಾನೆ. ಕೆಲಸ ಯೂಸ್ ಮಾಡ್ತಾನೆ, ಯಾಕಂದ್ರೆ ರಾತ್ರಿ ಎಲ್ಲ ಪಾಪ ಈವೆಂಟ್ಗೆ ಹೋಗಿರ್ತಾನೆ. ನೈಟ್ ಬರಕ್ಕೆ ಲೇಟ್ ಆಗಿರುತ್ತೆ, ಸಿಕ್ಕಾಬಿಟ್ಟೆ ಬಿಸಿ. ಸಿಕ್ಕಾಪಟ್ಟೆ ಬಿಸಿ. ಎಸ್, ಈಗ ಒಂದು ಕಡೆ ಈಗ ಸಾಕಷ್ಟು ಬಿಗ್ ಬಾಸ್ ನಿಮ್ಮ ಜೊತೆ ಹೋಗಿ ಬಂದವರು, ನಿಮ್ಮ ಆದ ನಂತರ ಹೋಗಿ ಬಂದವ್ರನ್ನ ಭೇಟಿ ಆಗ್ತೀರಾ. ಸಾಕಷ್ಟು ಕಡೆ ಭೇಟಿ ಆಗುವಂತ ಕೆಲಸವು ಕೂಡ ಮಾಡ್ತೀರಾ. ಯಾವ ರೀತಿಯಾಗಿರುತ್ತೆ? ಫನ್ ಟೈಮ್ ತುಂಬಾ ಆಗಿರ್ಬೋದು. ಚೆನ್ನಾಗಿರುತ್ತೆ. ಎಲ್ಲರೂ ಚೆನ್ನಾಗಿದ್ದಾರೆ. ನನ್ನ ಬಿಗ್ ಬಾಸ್ ಹಳೆ ಟೀಮ್ ಅಷ್ಟರು ಎಲ್ಲರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಮತ್ತೆ ಹೊಸಬ್ರು ಸುಮಾರು ಜನ ನನ್ನ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ. ಎಲ್ಲರ ಜೊತೆ ನನ್ನ ಮತ್ತೆ ಯಾರಿಗೊಬ್ರು ಹಳೆ ವ್ಯಕ್ತಿ ಆಗಲಿ ಹೊಸ ವ್ಯಕ್ತಿ ಆಗಲಿ, ಯಾವುದೋ ಒಂದು ಈವೆಂಟ್ ಇದ್ದಾಗ, ಏನೋ ಪ್ರೋಗ್ರಾಮ್ ಇದ್ದಾಗ ಫೋನ್ ಮಾಡಿದ್ರೆ ಸಡನ್ ಆಗಿ ಫೋನ್ ತೆಗೆದು ರೆಸ್ಪಾನ್ಸ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡಿದಾಗ. ಸ್ವಲ್ಪ ಜನ ಇದ್ದಾರೆ ಆ ಆ ಥರದವ್ರಿಗೆ ಒಂದು ಪ್ರಾಡಕ್ಟ್ ವ್ಯಾಲಿಡಿಟಿ ಎಕ್ಸ್ಪೈರ್ ಅಂತ ಇರುತ್ತಲ್ಲ, ಎಕ್ಸ್ಪೈರ್ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ಗೊತ್ತಾಗಲ್ಲ. ಅಲ್ಲಿವರೆಗೆ ಗೊತ್ತಾಗುತ್ತೆ. ಅಸಮಾಧಾನ ಇನ್ನೂ ಕೂಡ ಇದೆ ಒಂದ್ ಸ್ವಲ್ಪ ಜನರ ಮೇಲೆ. ಸ್ವಲ್ಪ ಜನರ ಮೇಲೆ ಏನಿಲ್ಲ, ಹಾ. ಲಿಮಿಟೆಡ್ ಪರ್ಸನ್ಸ್. ಕೌಂಟ್ ಮಾಡಿದ್ರೆ ಒಂದ್ 3-4 ಜನ. ಅದಕ್ಕಿಂತ ಕಮ್ಮಿನೇ ಅನ್ಕೊಳ್ಳಿ. ಓಕೆ. ಓಕೆ, ಮುಂದಿನ ಜೀವನ ಹೇಗೆ, ಏನ್ ಕತೆ, ಇಷ್ಟೆಲ್ಲವೂ ಕೂಡ ಫೇಮಸ್. ತುಂಬಾ ಚೆನ್ನಾಗಿದೆ. ಆ, ಇವಾಗ ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿದ್ದೆ ಬಿಸ್ನೆಸ್ ಮಾಡ್ಕೊಂಡು. ಇವಾಗ ದೇಶದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ. ಸುಮಾರು ಜನ ನನ್ನನ್ನು ನಂಬಿ ಇನ್ವೆಸ್ಟರ್ಗಳಿದ್ದಾರೆ, ನನ್ನನ್ನು ನಂಬಿ ದುಡ್ಡು ಹಾಕ್ತಾ ಇದ್ದಾರೆ. ಅವ್ರನ್ನ ಮೇಲ್ ತರಬೇಕು, ಅವ್ರನ್ನ ಮೇಲೆ ಎತ್ತಬೇಕು ಅನ್ನೋ ಒಂದು ಉದ್ದೇಶ ನಂದು. ಆ ಒಂದು ಥಾಟ್ಸು, ಆ ಒಂದು ದಾರಿಯಲ್ಲಿ ನಾನು ಇದೀನಿ ಇವಾಗ. ನಾನು ನೆಕ್ಸ್ಟ್ ಜಸ್ಟ್ ಫೋಕಸ್ ಬಂದು ನನ್ನನ್ನು ನಂಬಿ ದುಡ್ಡು ಹಾಕಿರೋರಿಗೆ ನಾನು ಏನು ಮಾಡಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿದೆ. ಅದು ಬಿಟ್ಟರೆ ಬೇರೆ ಏನೇನು. ಓಕೆ. ರಾಜಕಾರಣಕ್ಕೆ ಏನಾದ್ರು ಬರ್ಬೇಕು ಅನ್ನೋ ಆಸೆ ಇದೆಯಾ? ನೋಡೋಣ, ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಬರೋಣ. ಆಸೆ ಇದೆ. ಆಸೆ ಯಾರಿಗೆ ರಾಜಕೀಯದ ಆಸೆ ಇದೆ ಹೇಳಿ? ಆಸೆ ಎಲ್ರಿಗೂ ಇದೆ, ಬಟ್ ಅವಕಾಶ ಹುಡ್ಕೊಂಡ್ ಬರ್ಬೇಕು. ಅಂದ್ರೆ ನಾನೇ ಅವಕಾಶ ಮಾಡ್ಕೊಂಡು ಹೋಗೋ ನನ್ಗೆ ಆಸೆ ಇಲ್ಲ. ಹೋದ್ರು ಯಾವ ಪಕ್ಷಕ್ಕೆ ಹೋಗ್ತೀರಾ ಅಂತ? ಪಕ್ಷ ಇದಾರೆ ಅಂತ ಏನಿಲ್ಲ. ಬಂದಿದ್ದು ಶಿವಾಯನಮಾನ. ಯಾವ ಬರುತ್ತೆ ಅದು ಪಾಲಿಗೆ ಬಂದದ್ದು ಪಂಚಾಮೃತ. ಹಂಗೆ ಯಾವ ಪಾಲಿಗೆ ಬರುತ್ತೆ ಅದು ಪಂಚಾಮೃತ. ಎಲ್ಲಿ ಅವಕಾಶ ಸಿಗುತ್ತೆ, ಎಲ್ಲಿ ಅವಕಾಶ ಕರೆದು ಕೊಡ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ML ಆಗ್ಬೇಕು ಅನ್ನುವಂಥದ್ದು ಇದೆಯಾ, ಅಥವಾ ಗ್ರಾಮ ಪಂಚಾಯತಿದಿಂದ ಸ್ಟಾರ್ಟ್? ಜನಸೇವೆ ಮಾಡ್ಬೇಕು ಅಂತ ಇದೆ ಅಷ್ಟೇ. ಜನಸೇವೆ, ಜನಾರ್ದನ ಸೇವೆ. ಎಲ್ಲಾ ರಾಜಕಾರಣಿಗಳು ಇದೇ ಹೇಳೋದಲ್ವಾ ಬಂದ್ಮೇಲೆ? ಎಲ್ರದ್ದು ಬೇರೆ, ನಾನೇ ಬೇರೆ. ನಾನು ಇಲ್ಲಿವರೆಗೆ ಯಾವ್ದ್ರ ಮೇಲೆ ಆಸೆ ಪಟ್ಕೊಂಡಿಲ್ಲ. ನಾನು ಇವತ್ತಿನವರೆಗೆ ಯಾವುದೇ ಒಬ್ಬ ರಾಜಕಾರಣಿ ಮನೆ ಮುಂದೆ ಹೋಗ್ಬಿಟ್ಟು ನಾನು ಕೆಲಸ ಕೊಡಿ ಅಂತ ನಾನು ಇವತ್ತಿನವರೆಗೆ ಕೇಳಿಲ್ಲ, ಕೇಳೋದು ಇಲ್ಲ. ಹೀಗೆ ಕೆಲಸ ಇಲ್ಲ ಅಂದ್ರೆ ಉಪವಾಸ ಇರ್ತೇನೆ ಬಿಟ್ರೆ ನಾನು ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ನಾನು ಕೆಲಸ ಅಂತ ಕೇಳಲ್ಲ. ನನಗೆ ಆ ರಾಜಕೀಯ ಬೇಡ, ನನಗೆ ಹೊಸ ರಾಜಕೀಯ ಬೇಕು. ಓಕೆ. ನನಗೆ ನನ್ನದೇ ಆದಂಥ ಸ್ವಲ್ಪ ಥಾಟ್ಸ್ಗಳಿದೆ, ಆಲೋಚನೆಗಳಿದೆ. ನಾನೇನೋ ರಾಜಕೀಯಕ್ಕೆ ಬಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಬಿಟ್ರೆ ನಾನು ಬೇರೆ ರಾಜಕಾರಣಿಗಳ ಥರ ನಾನು ಆಗಲ್ಲ. ಓಕೆ. ಶಾಸಕರಾದ ನಂತರ ಬದಲಾವಣೆ ಏನಿದೆ? ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ನಂತರ ಬದಲಾವಣೆಗಳು ಏನಿದೆ? ಅದೇ ಹೇಳಿದೆ. ಈಗಿರೋ ಡಿಜಿಟಲ್ ಇಂಡಿಯಾ, ಈಗಿನ ಟೆಕ್ನಾಲಜಿ, ಇದನ್ನ ಯೂಸ್ ಮಾಡ್ಕೋಬೇಕು. ನಾವು ಬೇರೆ ಕಂಟ್ರಿಗೂ ನಮ್ಮಲ್ಲಿರೋ ಕಂಟ್ರಿಗೂ ತುಂಬ ವ್ಯತ್ಯಾಸಗಳಿದೆ. ಒಬ್ಬ ರಾಜಕಾರಣಿ ಆಗಬೇಕು ಅಂದರೆ ಒಂದು ಎಕ್ಸಾಮ್ನ ಕಂಟೆಂಟ್ ಮಾಡಬೇಕು. ಹೌದು. ಬಟ್ ನಮ್ಮಲ್ಲಿ ಅದು ಯಾವುದೂ ಇಲ್ಲ. ಗ್ರಾಮ ಪಂಚಾಯತಿಯಿಂದನೇ ಸ್ಟಾರ್ಟ್ ಮಾಡ್ಬೇಕು ಅದನ್ನ. ಇವಾಗ ನಾನು ಹಂಗಾದ್ರೆ ಯಾರು ರಾಜಕೀಯ ಬರಂಗಿಲ್ಲ, ಎಲ್ಲರೂ ಫೇಲ್ ಆಗ್ಬಿಡ್ತಾರೆ. ಮತ್ತೆ ಗೊತ್ತಿರೋರು ಬರ್ಲಿ ಹೊರಗಡೆ, ಓದಿರೋರು ಎಷ್ಟು ಜನ ಇದ್ದಾರೆ? ಹೌದು. ಅದು ಏನಾದರೂ ಇಂಪ್ಲಿಮೆಂಟ್ ಆಗ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ಇಲ್ಲ ರಾಜಕೀಯಕ್ಕೆ ಬರೋರು, ಶಾಸಕರು, ಸಚಿವರು ಏನೇ ಆಗ್ಬೇಕಾದ್ರೂ ಕೂಡ ಎಕ್ಸಾಮ್ ಬರಿಬೇಕು ಅಂತಂದ್ರೆ ಯಾರು ಕೂಡ ಪಾಸ್ ಆಗಲ್ಲ. ಮತ್ತೆ ಗೊತ್ತಿದೆ. ನಾವೆಲ್ಲ ಕರ್ಕೊಂಡು ಎಂತವ್ರನ್ನ ಕರ್ಕೊಂಡು ಕುಣಿಸಿದ್ವಿ ಅಂದ್ರೆ ಕರೆಕ್ಟಾಗಿ ಸೈನ್ ಹಾಕಕ್ಕೆ ಬರಲ್ಲ ಅಂಥವ್ರನ್ನ ಕರ್ಕೊಂಡು ವಿಧಾನಸೌಧದಲ್ಲಿ ಕುಣಿಸಿದೀವಿ. ನಮ್ಮ ಮನೆ ಬರ ಅದು. ಏನು ಮಾಡೋಕ್ಕಾಗಲ್ಲ, ರಾಜಕೀಯನೇ ಅಷ್ಟು. ಅದಕ್ಕೆ ಹೇಳೋದು, 500 ರೂಪಾಯಿ 1000 ರೂಪಾಯಿ ವೋಟ್ ಮಾಡ್ಕೊಂಡ್ರೆ ಜೀವನ ಭಾಳ ದುಡ್ಡು ದುಡ್ಡು ಒಂದಿದ್ರೆ ಏನಾದ್ರು ಮಾಡ್ಬೋದು ಅಲ್ವಾ? ಯಾರನ್ನ CM ಮಾಡ್ಬೋದು, ಯಾರನ್ನ PM ಮಾಡ್ಬೋದು. ಹಂಗಿದೆ ದುಡ್ಡು. ದುಡ್ಡೆಲ್ಲ ಮಾಡಿಸುತ್ತೆ. ಆ ದುಡ್ಡಿನ ವ್ಯಾಲ್ಯೂ ನೋಡ್ರಿ. ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್ ಸ್ಟೀವ್ ಸರ್ ಹೇಳ್ತಾರೆ ಅಲ್ವಾ? ಯಾವುದೋ ಕೋಟೆಗೊಬ್ಬ ಮೂವಿಯಲ್ಲಿದೆ, ತುಂಬ ಚೆನ್ನಾಗಿದೆ ಅದು. ಸಿನಿಮಾ ಗಿನ್ಮಾ ಮಾಡಬೇಕು ಅನ್ನೋಂಥದ್ದು ಆಸೆ ಬರ್ತಾ ಇಲ್ವಾ? ಏನು ಏನಾದರೂ ಒಂದು ಆ್ಯಕ್ಟಿಂಗ್ ಮಾಡಬೇಕು, ನಾನು ಕೂಡ ಒಂದೆಲ್ಲ ಬಡಿಬೇಕು.
ನನಗೆ ತುಂಬಾ ಇದಾವೆ ನಂದೇ ಆದಂತ ಥಾಟ್ಸ್ಗಳು. ಆ ಥಾಟ್ಸ್ ಅಲ್ಲಿ ನಾನು ಇದೀನಿ. ರಿಯಲ್ ಲೈಫಲ್ಲಿ ಹೀರೋ ಇದ್ದೀರಾ, ಬಟ್ ಸಿನಿಮಾದಲ್ಲಿ ಸಿನಿಮಾ ಲೈಫ್ಗಿಂತ ರಿಯಲ್ ಲೈಫ್ ಜಗತ್ತು ತುಂಬಾ ಚೆನ್ನಾಗಿದೆ. ತುಂಬಾ ಪಾಠ ಕಲಿಸ್ಕೊಟ್ಟಿದ್ದೀನಿ ಇಲ್ಲೇನೆ. ಅಲ್ಲಿ ಹೋದ್ರೆ ಎಷ್ಟು ತುಳಿತಿರ್ಬೋದು. ಹೋದ್ರೆ ಎಷ್ಟು ಇನ್ನ ಪಾಠ ಕಲಿಸ್ತಾರೋ ಗೊತ್ತಿಲ್ಲ. ಈಗ ನಂದು ದಾರಿ, ನನ್ನ ಥಾಟ್ಸ್, ನನಗೆ ನಾನು ಹೋಗ್ತೇನೆ. ಓಕೆ, ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಒಳ್ಳೆ ಒಳ್ಳೆ ಬಿಸ್ನೆಸ್ಗಳಿದ್ದಾವೆ, ಎಲ್ಲವೂ ಕೂಡ ಚೆನ್ನಾಗಿ ನಡೀಲಿ. ಥ್ಯಾಂಕ್ ಯು. ಆದಷ್ಟು ಬೇಗ ಹೇಳಿ ದುಡ್ಡು ಮಾಡೋದು ಹೆಂಗೆ ಅಂತ ನಮಗೂ. ಎಲ್ರಿಗೂ ಹೇಳ್ತೀನಿ ದುಡ್ಡು ಮಾಡೋದು ಹೇಗೆ ಅಂತ. ಹಾ. ದುಡ್ಡು ಮಾಡೋದು ಹೇಗೆ ಅಂತ ತಿಳ್ಕೊಬೇಕು ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜಲ್ಲಿ ನನಗೆ ಡೈರೆಕ್ಟಾಗಿ ಖುದ್ದಾಗಿ ನೀವು ಮೆಸೇಜ್ ಮಾಡ್ಬೋದು. ಹ್ಮ್. ಅದನ್ನು ನಮ್ಮ ಟೀಮ್ ನಿಮ್ಮನ್ನ ಗುರುತಿಸಿ ಅದಕ್ಕೆ ಆದಂಥ ಐಡಿಯಾಗಳನ್ನ, ಥಾಟ್ಸ್ಗಳನ್ನ ಏನಿದೆ ಅನ್ನೋದನ್ನ ನಾವು ಶೇರ್ ಮಾಡ್ತೀವಿ. ಅಂದ್ರೆ ನಮ್ಮ ಚಾನಲಿಂದಾನೇ ಪ್ರಮೋಷನ್ ಮಾಡ್ತಾ ಇದ್ದೀರಾ ನಿಮ್ಮ ಚಾನಲ್ ಪ್ರಮೋಷನ್ ಆಗಲಿ, ಅದರಲ್ಲೇನಿದೆ ಅಲ್ವಾ? ಅದರಲ್ಲೇನಿದೆ. ಓಕೆ. ನಾನು ಹೇಳಿದ್ನಲ್ಲ, ಹನಿ ಹನಿ ಕೂಡಿದರ ಹಳ್ಳ, ತೆನೆ ತೆನೆ ಕೂಡಿದರ ರಾಶಿ ಅಂತ. ನಿಮ್ಮ ಚಾನಲಿಂದಾನೇ ಸ್ಟಾರ್ಟ್ ಆಗಲಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ಒಳ್ಳೆದಾಗಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಜೀವನವೂ ಕೂಡ ತುಂಬಾ ಅದ್ಭುತವಾಗಿ ನಡೀಲಿ. ನೀವು ಏನೇನು ಕನಸುಗಳೆಲ್ಲ ಕಂಡಿದ್ದೀರಾ ಅದೆಲ್ಲವೂ ಕೂಡ ನನಸಾಗಲಿ. ಆದಷ್ಟು ಬೇಗ ಬಹಳಷ್ಟು ನಿರುದ್ಯೋಗಿಗಳಿಗೆ ದುಡ್ಡು ಮಾಡೋದು ಹೆಂಗೆ ಅನ್ನೋದನ್ನ, ಯಾಕಂದ್ರೆ ಒಳ್ಳೆ ವೇ ಅಲ್ಲಿ ಹೇಳಿ. ಸೊ ಯಾಕಂತಂದ್ರೆ ಇತ್ತೀಚೆಗೆ ಯಾಕಂದ್ರೆ ಯಾವ ರೀತಿಯಾಗಿ ಫ್ರಾಡ್ ಆಗಿ ದುಡ್ಡು ಮಾಡ್ತಾ ಇದ್ದಾರೆ, ಆ ರೀತಿ ದುಡ್ಡು ಮಾಡ್ತಾ ಇದ್ದಾರೆ, ಅದು ಬೇಡ. ಹೌದು. ಸೊ ಶ್ರಮದಿಂದ, ಆ ಬೆವರ ಹನಿಯಿಂದ ಆ ದುಡ್ಡು ಬಂದಂತ ಸಂದರ್ಭದಲ್ಲಿ, ಯಾಕಂದ್ರೆ ಈ ನಾವು ದುಡ್ದಿರುವಂತ ದುಡ್ಡೇ ಉಳಿತಾ ಇಲ್ಲ. ಇವಾಗ ಹೇಗೆ ಅಂತಂದ್ರೆ, ಇನ್ನೊಂದು, ನಾವು ಬಿತ್ತನೆ ಬೀಜ ಹಾಕಿದ್ರೆ ನಮ್ಗೆ ಬೆಳೆ ಬರೋದು, ಫಲ ಕೊಡೋದು. ಹೌದು. ನಾವು ಫಲನೇ ಬಿತ್ತನೆ ಮಾಡದೆ ನಮಗೆ ಫಲ ಬರಲಿ ಅಂದ್ರೆ ಬರಕ್ ಸಾಧ್ಯ ಇಲ್ಲ ಅಲ್ವಾ? ಓಕೆ, ನಾನು ಅದನ್ನ ಹೇಳ್ತಾ ಇದ್ದೀನಿ. ನೀವು ಬಿತ್ರಿ, ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಎಸ್. ಹೆಂಗ್ ಬಿತ್ತಬೇಕು, ಯಾವ ವೇವಲ್ಲಿ ಬಿತ್ತಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಾ ಅಭಿಮಾನಿಗಳಿಗೆ? ಅಭಿಮಾನಿಗಳಿಗೆ, ನನ್ನನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀರಾ. ಇವತ್ತು ಗೋಲ್ಡ್ ಸುರೇಶ್ ಆಗಿ ಎಲ್ಲರೂ ಮನೆಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ನನಗೆ ಒಂದು ಜಾಗ ಕೊಟ್ಟಿದ್ದೀರ. ಯಾವತ್ತೂ ಕೂಡ ಆ ಭಗವಂತ ನನಗೆ ಆ ಶಕ್ತಿ ಕೊಡಲಿ, ಅದು ನನಗೆ ಉಳಿಸ್ಕೊಂಡು ಹೋಗೋ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತು ನಿಮಗೂ ನಿಮ್ಮ ಇಡೀ ತಂಡಕ್ಕೂ ಒಳ್ಳೇದಾಗಲಿ. ನನ್ನ ಒಂದು ಚಿಕ್ಕ ಕಥೆನ ಚೊಕ್ಕದಾಗಿ ನಿಮ್ಮ ಮುಂದೆ ತಗೊಂಡ್ಬಂದಿದ್ದಾರೆ ಪಬ್ಲಿಕ್ ಪಂಚ್ ನೆಕ್ಸ್ಟ್ ಅವರು. ಅವ್ರಿಗೂ ಒಳ್ಳೇದಾಗಲಿ. ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಪ್ರತಿಯೊಂದು ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದಂಥ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಗೋಲ್ಡ್ ಸುರೇಶ್ ಅವರು ಭಾಳ ಅದ್ಭುತವಾಗಿ ಮಾತಾಡಿದ್ರು. ಅವರ ಜೀವನ ಆಗಿರ್ಬೋದು, ಅವರ ಬಿಸ್ನೆಸ್ ಆಗಿರ್ಬೋದು, ಭಾಳಷ್ಟು ನೋವು ನಲಿವುಗಳು, ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಪಟ್ಟಿರುವಂಥ ಕಷ್ಟ ಅಷ್ಟಿಷ್ಟಲ್ಲ, ಅದೆಲ್ಲವೂ ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡಿದ್ರು. ಕಾರ್ಯಕ್ರಮ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.